ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ನಾನು ಆಲ್ರೆಡಿ ಒಂದನೇ ಚಾಪ್ಟರ್ ಏನಿದೆ ನೋಡಿ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಓಕೆ, ಈ 1 to ಏನು A to Z ಇದೆ ನೋಡಿ, ಇದು ಕ್ಲಿಯರಾಗಿ ಮುಗಿದಿದೆ. ಮೊದಲನೇ ಒಂದು ಚಾಪ್ಟ್ರು ಓಕೆ, ಸ್ಕ್ವೇರ್ ರೂಟು, ಇನ್ನು ಕ್ಯೂಬ್ ರೂಟ್ಸ್, ಕಂಪ್ಲೀಟ್ ಮೆಥಡ್ಸ್ ಎಲ್ಲ ಮುಗಿದಿದೆ. ನೆಕ್ಸ್ಟ್ ಎರಡನೇ ಚಾಪ್ಟರ್ ಹೋಗೋಣ. ಸೆಟ್ ಥಿಯರಿ ಅಂತ ಕರಿತೀವಿ. ಓಕೆ, ಗಣಗಳ ಗುಂಪು, ಗಣ. ಓಕೆ, ಕನ್ನಡದಲ್ಲಿ ಗಣ ಅಂತ ಕರಿತೀವಿ. ಇದರಲ್ಲಿ ನಾವು ಏನಿದೆ ABCDEFGHI. ಓಕೆ, ಸುಮಾರು 9 ಕಾನ್ಸೆಪ್ಟ್ಗಳು ಬರ್ತವೆ ಸೆಟ್ಟಲ್ಲಿ. ಇನ್ನೂ ಹಲವಾರು ಬರ್ತವೆ, ಬಟ್ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡೋದಷ್ಟು. ಓಕೆ, ಮತ್ತು ಅದರಲ್ಲಿ ಡಿವೈಡೆಡ್ ಎಲ್ಲ ಬರುತ್ತವೆ. ಓಕೆ, ನಾನು ಇವತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ರಿಪ್ರೆಸೆಂಟೇಷನ್ ಆಫ್ ಸೆಟ್ ಬಗ್ಗೆ ನೋಡೋಣ. ಓಕೆ, ಇವಾಗ ನಾವು ಮೊದಲು ಚಾಪ್ಟರ್ 1ಅಲ್ಲಿ ಎರಡನೇ ಚಾಪ್ಟರಲ್ಲಿ ಸೆಟ್ ಥಿಯರಿ ಬಗ್ಗೆ ನೋಡೋಣ. ಅದಕ್ಕೆ ಡೆಫಿನೇಷನ್ ಏನಿದೆ ಸೆಟ್ ಅಂದರೆ ದ ಕಲೆಕ್ಷನ್ ಆಫ್ ಡೇಟಾ ವೆಲ್ ಡಿಫೈನ್ಡ್, ಅಂದರೆ ಆಲ್ರೆಡಿ ಸೆಟಲ್ಡ್ ಒಂದು ಕರೆಕ್ಟ್ ಮಾಹಿತಿಗಳನ್ನು ಸೆಟಲ್ ಮಾಡಿರೋದಕ್ಕೆ ಒಂದು ಕರೆಕ್ಟ್ ಗುಂಪು ಇರುತ್ತೆ ನೋಡಿ. ಈಗ 1 2 3 4 ಒಂದು ಗುಂಪು. ಈ ಗುಂಪನ್ನು ನಾವು ಗಣ ಅಂತ ಕರಿತೀವಿ, ಗಣನ ಸೆಟ್ ಅಂತ ಕರಿತೀವಿ. ಓಕೆ, ಸೆಟ್ ನೊಟೇಷನ್ ಅಥವಾ ರಿಪ್ರೆಸೆಂಟೇಷನ್ ಅಂತ ಕರೀತಾರೆ. ಅಂದರೆ ಅರ್ಥ ಸೆಟ್ಟನ್ನು ಯಾವ ರೀತಿ ನಾವು ಬರಿತೀವಿ. ಓಕೆ, ಅಲ್ಲಿ ಒಂದಿಷ್ಟು ಮೆಥಡ್ಗಳು ಬರ್ತವೆ. ಅದ್ರಲ್ಲಿ ಮೊದಲು ರೋಸ್ಟರ್ ಮೆಥಡ್ ಅಂತ ಬರುತ್ತೆ. ಓಕೆ, ಈ ರೋಸ್ಟರ್ ಮೆಥಡು ಟ್ಯಾಬ್ಯುಲರ್ ಫಾರ್ಮ್ ಅಥವಾ ಎನ್ಯುಮರೇಷನ್ ಫಾರ್ಮ್ ಎರಡರಲ್ಲಿ ಇರ್ತದೆ. ಓಕೆ, ಈ ರೀತಿ ಓಪನ್ ಬರೀ ಕ್ಲೋಸ್ ಬ್ರೇಸಸ್ಸಲ್ಲಿರುತ್ತೆ, ಅಥವಾ ಫ್ಲವರ್ ಬ್ರ್ಯಾಕೆಟ್, ಸ್ಕ್ವೇರ್ ಬ್ರ್ಯಾಕೆಟ್ ಮತ್ತು ಈ ಕ್ಯಾರೆಕ್ಟರ್ ಕಾಮಾ ಬ್ರ್ಯಾಕೆಟ್ ಅಂತ ಕರೀತಾರೆ, ಪ್ಯಾರಂಥಸಿಸ್ ಅಂತ. 3 ಮೆಥಡಲ್ಲಿ ಇರುತ್ತದೆ ರೋಸ್ಟರ್ ಮೆಥಡ್. ಓಕೆ, ಒಂದು ಎಕ್ಸಾಂಪಲ್ ಇದೇನು ಬರ್ತೀನಿ, ನಾರ್ಮಲ್ ಸೆಟ್ಸ್ ಎಲ್ಲ ರೋಸ್ಟರ್ ಮೆಥಡಲ್ಲಿ ಇರ್ತವೆ. ನೆಕ್ಸ್ಟ್ನೇದು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಬರುತ್ತೆ. ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ದ ಎಲಿಮೆಂಟ್ಸ್ ಆರ್ ಲಿಸ್ಟೆಡ್ ಅಕಾರ್ಡಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪ್ರಾಪರ್ಟೀಸ್. ಓಕೆ, ನೋಡಿ ಇಲ್ಲಿ ನಾನು ಜಾಸ್ತಿ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೇನೆ, ಯಾಕಂದರೆ ಈ ಒಂದು ಪೋಸ್ಟ್ ಕ್ವಾಲಿಫಿಕೇಷನ್ ಏನಿದೆ ಅದು 12th PU ಸೈನ್ಸ್ ಬ್ಯಾಕ್ಗ್ರೌಂಡ್ ಇದೆ. ಹಾಗಾಗಿ ನಿಮಗೆ ಕನ್ನಡ ಮೀಡಿಯಮಲ್ಲಿ ಯಾರೂ ಇರೋದಿಲ್ಲ, ಸೈನ್ಸಲ್ಲಿ ಇಂಗ್ಲೀಷ್ ಮೀಡಿಯಮ್ ಇರ್ತಾರೆ. ಹಾಗಾಗಿ ನಾನು ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಹೇಳ್ತೀನಿ. ನೋಟ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಇಂಗ್ಲೀಷಲ್ಲಿ ಇರುತ್ತೆ. ಯಾಕಂದರೆ ನಮಗೆ ಗುಡ್ ರಿಸೋರ್ಸಸ್ ಬೇಕಂದರೆ ಡೆಫಿನೆಟ್ಲಿ ನಾವು ಇಂಗ್ಲೀಷಲ್ಲಿ ಹೋಗಬೇಕಾಗುತ್ತೆ. ಓಕೆ, ಈಗ ಸೆಟ್ ಬಿಲ್ಡರ್ ಫಾರ್ಮ್ ಬಗ್ಗೆ ನೋಡಿದ್ವಿ. ಏನಂದರೆ ಅಕಾರ್ಡಿಂಗ್ ಟು ಕ್ಯಾರೆಕ್ಟರ್ಸ್, ಅದು ಪ್ರಾಪರ್ಟಿ ಏನಿರುತ್ತೆ ನೋಡಿ ಅದ್ರ ಮೇಲೆ ಇರುತ್ತೆ. ಅಂದರೆ ಇಲ್ಲಿ ನೋಡಿ ಏನಿದೆ AEIOU ಸ್ವರಗಳಿದ್ದಾವೆ. ಓಕೆ, ಇಲ್ಲಿ ಕೊಟ್ಟಿದ್ದಾನೆ ಎಕ್ಸ್. ಓಕೆ, ಎಕ್ಸ್ ಈಸ್ ಓವೆಲ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ ಆರ್ ಎಕ್ಸ್ ಈಕ್ವಸ್ ಟು, ಅಂದರೆ ಡಬಲ್ ಕಾಲಮ್ ಎಕ್ಸ್ ಈಸ್ ಓವೆಲ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. ಓಕೆ, ಇದು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೆ. ಓಕೆ, ರಿಪ್ರೆಸೆಂಟೇಷನ್ ಆಫ್ ಸೆಟ್ಟಲ್ಲಿ ರೋಸ್ಟರ್ ಮೆಥಡ್, ಸೆಟ್ ಬಿಲ್ಡರ್ ಫಾರ್ಮ್ ಎರಡು ಬಂದು. ಓಕೆ, ಇದು ಮುಗೀತು ಒಂದೇ ಕಾನ್ಸೆಪ್ಟು. ಇನ್ನು ಎಕ್ಸ್ಟ್ರಾ ಒಂದಿಷ್ಟು ಮಾಹಿತಿಗಳನ್ನ ನಾನು ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದರೆ ನಾವು ನಿಮಗೆ ಜಾಸ್ತಿ ಕ್ಲಾರಿಟಿ ಕೊಡಲು ಈ ಒಂದು ಇಮೇಜ್ನ ತೋರಿಸ್ತಾ ಇದ್ದೀನಿ. ಓಕೆ, ರಿಪ್ರೆಸೆಂಟೇಷನ್ ಸೆಟ್ಸ್, ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮ್, ಎರಡು ಫಾರ್ಮ್. ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ ಫಾರ್ಮ್ ಅಂತ ಬರುತ್ತೆ, ಬಟ್ ಅದು ಅಫಿಷಿಯಲಾಗಿ ಎಲ್ಲೇ ಇಲ್ಲ. ಈ ಸೆಟ್ ಬಿಲ್ಡರ್ ಫಾರ್ಮಲ್ಲೇ ಸ್ಟೇಟ್ಮೆಂಟು ಎರಡು ರೀತಿ ಬಳಸ್ತೀವಿ. ಓಕೆ, ಇದು ಹೆಂಗಂದರೆ ಎರಡು ರೀತಿ ನಾವು ಈ ಸ್ಟೇಟ್ಮೆಂಟು ಬರಿಬೋದು. ನಾವು ಇಲ್ಲಿ ಓವೆಲ್ಸ್ ಅಂತ ಬರೆಯೋದು, ಇಲ್ಲ AEIOU ಈ ರೀತಿ ಬರಿಬೋದಲ್ಲ. ಹಾಗಾಗಿ ಎರಡೂ ಇಲ್ಲೇ ಬಳಸ್ತೀವಿ. ಬಟ್ ನೀವು ಆಫೀಷಿಯಲ್ ಎಕ್ಸಾಮಲ್ಲಿ ಕೇಳಿದ್ರೆ ಎರಡೇ ಬರಿಬೇಕು, ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮ್. ಓಕೆ, ಡೆಫಿನೇಷನ್ ಏನಂತ ಹೇಳಿದ್ದೀನಿ. ಓಕೆ, ಇಲ್ಲೇ ರಿಲೇಷನ್ ಇರುತ್ತೆ, ಎಲಿಮೆಂಟ್ಸು, ಓವೆಲ್ಸು ಈ ರೀತಿ ಏನೋ ಒಂದು ಮೆಥಡ್ ಇರುತ್ತೆ. ಗ್ರೂಪ್ ಆಫ್ ಫ್ರೂಟ್ಸು ಹಿಂಗಿರುತ್ತೆ. ಬಟ್ ಇಲ್ಲೇನೋ ನಂಬರ್ಸ್ ಇರುತ್ತೆ, ಸ್ಕ್ವೇರ್ ನಂಬರ್ಸು ಈ ರೀತಿ ಬರುತ್ತೆ. ಎಲಿಮೆಂಟ್ಸಿಂದ ಬ್ರ್ಯಾಕೆಟಲ್ಲಿ ಬರಿತೀವಿ. ಓಕೆ, ಇಲ್ಲಿ ಏನು FSW ಹಾಕಿ ಎಕ್ಸ್ ಸ್ಕ್ವೇರು NF ಈ ರೀತಿ ಮೆಥಡ್ ಇದ್ದರೆ ಅದನ್ನು ಏನಂತ ಕರಿತೀವಿ, ಸೆಟ್ ಬಿಲ್ಡರ್ ಫಾರ್ಮ್. ಬಿಲ್ಡರ್ ಥರ ಇರುತ್ತೆ. ಓಕೆ, ನೆಕ್ಸ್ಟು ಕಾನ್ಸೆಪ್ಟಿಗೆ ಹೋಗೋಣ. ಓಕೆ, ಇವಾಗ ರಿಪ್ರೆಸೆಂಟೇಷನ್ ಆಫ್ ಸೆಟ್ ಫಾರ್ಮ್ ನೋಡಾಯಿತು. ನೆಕ್ಸ್ಟು ಟೈಪ್ಸ್ ಆಫ್ ಸೆಟ್ಸ್ನ ವಿಧಗಳು. ಓಕೆ, ಇಲ್ಲಿ ಸೆಟ್ಸ್ನ ವಿಧಗಳು ಏನೇನಂತ ನೋಡೋಣ. ಓಕೆ, ಟೈಪ್ಸ್ ಆಫ್ ಸೆಟ್ ಬಗ್ಗೆ ನೋಡೋಣ. ಇಲ್ಲಿ ಮೊದಲನೇದು ಫೈನೈಟ್ ಸೆಟ್, ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್. ಓಕೆ, ನೆಲ್ಲು, ಸಿಂಗಲ್ಟನ್ ಸೆಟ್, ಥೋಡ ಇಕ್ವಿವ್ಯಾಲೆಂಟ್ ಸಬ್ಸೆಟ್ ಆ್ಯಂಡ್ ಪ್ರಾಪರ್ ಸಬ್ಸೆಟ್. ಓಕೆ, ಕಂಪೇರಬಲ್, ನಾನ್ ಕಂಪೇರಬಲ್, ಡಿಸ್ಜಾಯಿಂಟ್, ಫ್ಯಾಮಿಲಿ, ಪವರ್. ಓಕೆ, ಯೂನಿವರ್ಸಲ್. ಓಕೆ, ಟೋಟಲ್ ಎಷ್ಟಿದೆ, 14 ಟೈಪ್ಸ್ಗಳಿದ್ದಾವೆ ಸೆಟ್ಟಲ್ಲಿ. ಓಕೆ, ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಕೆಲವೊಂದಿಷ್ಟೇ ಇರ್ಬೋದು, ಬಟ್ ಅಂದರೆ ನಾವು ಎಲ್ಲ ಕಲಿತು ಬಿಟ್ಟರೆ ಎಕ್ಸಾಮಿಗೆ ನಮ್ಗೆ ಈಸಿ ಆಗುತ್ತೆ ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಒಂದೊಂದಾಗಿ ನೋಡೋಣ. ಫೈನೈಟ್ ಅಂದರೆ ಕೌಂಟೇಬಲ್ ಫಾರ್ಮ್.
ಓಕೆ ಫೈನೈಟ್ ಅಂದರೆ ಲಿಮಿಟೆಡ್ ವರ್ಷನ್ ಅಂತ ಅರ್ಥ. ಇಲ್ಲಿ 1 2 3 4 1 2 3 4 ಓಕೆ ಇನ್ನು 4 ಇದ್ದಾವೆ ಫೈನೈಟ್ ಸೆಟ್, 4 ಸೆಟ್ ಇದೆ ಫೈನ್. ಓಕೆ ಫೈನೈಟ್ ಅಂದರೆ ಎಕ್ಸಾಕ್ಟ್ ಎಷ್ಟೇ ಸೆಟ್ಸ್ ಇರ್ತವೆ ಅಂತ ಇರ್ತದೆ, ಅಷ್ಟೇ ಸೆಟ್ಗಳು ಇರ್ತವೆ. ಓಕೆ ಗಣಗಳು, ಗುಂಪುಗಳು. ಓಕೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇನ್ಫೈನೈಟ್ ಅಂದರೆ ಅನ್ಲಿಮಿಟೆಡ್ಸ್. ಓಕೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. 1 2 3 ಮುಂದೆ ಶುರುವಾಗಿ ಆ್ಯಂಡ್ ಇನ್ಫಿನಿಟಿ ತನಕ ಇರ್ತವೆ. ಇದು ಏನು ಇನ್ಫೈನೈಟ್ ಸೆಟ್. ಡೆಫಿನೇಷನ್ ಗೊತ್ತಾಗಲಿ. ಫೈನೈಟು ಇನ್ಫೈನೈಟು ಇವೆರಡು ಈಸಿ ಗೊತ್ತಾಗುತ್ತೆ. ಕೌಂಟಿಂಗ್ ಆ್ಯಂಡ್ ಅನ್ಕೌಂಟಿಂಗ್ ಅಂದರೆ ಎಣಿಸಲ್ ಆಗದಂತೆ ಇರುವಂಥ ಚುಕ್ಕಿಗಳಾಗಲಿ ಏನೇ ಇದ್ದರೂ ಅವೆಲ್ಲ ಇನ್ಫೈನೈಟ್ ಸೆಟ್ಟಿಗೆ ಸಂಬಂಧಪಡ್ತವೆ. ನೆಕ್ಸ್ಟು ನಲ್ ಎಂಪ್ಟಿ ಸೆಟ್ ಅಂತ ಕರೀತಾರೆ. ಓಕೆ ಇದೊಂದು ಕ್ವಶನ್ ಕೇಳಿದರು, ನಲ್ ಸೆಟ್ನ ಯಾವ ರೀತಿ ಗುರುತಿಸ್ತೀರಾ ಅಂತ. ಓಕೆ ಇದು ಸಿಂಬಲ್ ನಲ್ ಸೆಟ್. ಓಕೆ ಇಲ್ಲಿದೆ ನೋಡಿ. ಎಂಪ್ಟಿ ಸೆಟ್ಸ್ ಆರ್ ಕಾಲ್ಡ್ ಅಂದರೆ ಯಾವುದೇ ರೀತಿ ಎಲಿಮೆಂಟ್ಸ್ಗಳು ಇರೋದಿಲ್ಲ, ಈ ರೀತಿ ಖಾಲಿ ಇರುತ್ತೆ. ಖಾಲಿ ಇದ್ದರೆ ಅದನ್ನು ನಲ್ ಸೆಟ್ ಅಂತ ಕರಿತೀವಿ. ಅದನ್ನು ಕೂಡ ಸೆಟ್ಸ್ ಆಫ್ ಟೈಪ್. ನೆಕ್ಸ್ಟು ಸಿಂಗಲ್ಟನ್ ಸೆಟ್ ಅಂತ ಕರೀತಾರೆ. ಅಂದರೆ ಒಂದು ಸೆಟ್ ಏನಿರುತ್ತೆ ಒಂದೇ ಸಂಖ್ಯೆಯನ್ನು ಒಳಗೊಂಡಿರುತ್ತದೆ. ಓಕೆ 1 ಅಥವಾ 9 8 ಇದು ಒಂದೇ ಅಂಕಿ, 2 ಅಂಕಿ ಇರೋದಿಲ್ಲ, ಒಂದು ಅಂಕಿ ಇದ್ದರೆ ಅದನ್ನು ಸಿಂಗಲ್ಟನ್ ಅಂತ ಕರಿತೀವಿ. ನೆಕ್ಸ್ಟು ಈಕ್ವಾಲಿಟಿ ಆಫ್ ಸೆಟ್ಸ್. ಈಕ್ವಾಲಿಟಿ ಅಂದರೆ ಎ ಮತ್ತು ಬಿ ಇಲ್ಲಿ ಎರಡು ಸೆಟ್ಗಳು ಈಕ್ವಲ್ ಇಫ್ ಓನ್ಲಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಆ್ಯಂಡ್ ಆಲ್ಸೋ ಎಲಿಮೆಂಟ್ ಆಫ್ ಬಿ ಆಲ್ಸೋ ಎವ್ರಿ ಎಲಿಮೆಂಟ್ ಈಸ್ ಎನ್ ಎಲಿಮೆಂಟ್. ಅಂದರೆ ಈಕ್ವಲ್ ಯಾವ ರೀತಿ ಅಂದರೆ ಎರಡು ಸೆಟ್ಟಲ್ಲಿ ಒಂದೇ ಥರ ಇರಬೇಕು ವ್ಯಾಲ್ಯೂಸ್. ಆರ್ಡ್ರ್ ನೋಡಿ 2 3 4 4 3 2. ಓಕೆ ಆರ್ಡ್ರ್ಗಳು ಚೇಂಜ್ ಆಗಲಿ, ಬಟ್ ಎ ಸೆಟ್ಟಲ್ಲಿರೋದು ಬಿ ಸೆಟ್ಟಲ್ಲಿದ್ದರೆ ಅದನ್ನು ಈಕ್ವಲ್ ಸೆಟ್ ಅಂತ ಕರಿತೀವಿ. ಎರಡರಲ್ಲಿ ಇರಬೇಕು ಅಂತದನ್ನು ಈಕ್ವಿವ್ಯಾಲೆಂಟ್ ಸೆಟ್ ಅಂತ ಕರೀತಾರೆ. ಇಲ್ಲಿ ಅರ್ಥ ಏನಂದರೆ ನೆಕ್ಸ್ಟು ಒನ್ ಸೆಟ್ 1 to 1 correspondence with elements of other set, then the sets are called equivalent set denoted by the symbol. ಓಕೆ ಈಕ್ವಿವ್ಯಾಲೆಂಟಲ್ಲಿ ಈ ಸಿಂಬಲ್ ಬರುತ್ತೆ, ಹೈಪನ್ ಸಿಂಬಲ್ ಅಂತ ಕರಿತೀವಿ. 1 correspondence ಅಂದರೆ ಇಲ್ಲಿ ಅರ್ಥ ಏನಾಗುತ್ತೆ ಗೊತ್ತಾ, ಈಕ್ವಿವ್ಯಾಲೆಂಟ್ ಇಲ್ಲಿ ಎ ಬಿ ಸಿ ಅಂತಿದೆ, ಇಲ್ಲಿ ಎಕ್ಸ್ ವೈ ಝೆಡ್ ಅಂತ ಇದೆ. ಓಕೆ ಎ ಮತ್ತು ಬಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಓಕೆ ಬಟ್ ಆದರೆ ಒಂದೇನು ರಿಲೇಟೆಡ್ ಇರುತ್ತೆ. ಓಕೆ ಈಗ ಎ ಬಿ ಸಿ ಎಕ್ಸ್ ವೈ ಝೆಡ್ ಎ ಬಿ ಅಲ್ಫಾಬೆಟ್ಸ್ ಅಲ್ವಾ, ಆ ರೀತಿ. ಅಥವಾ ಒಂದು ಸಲ ಏನಾಗಿರುತ್ತೆ ಇಲ್ಲಿ ಒಂದೊಂದು ಅಕ್ಷರಗಳು ಇಲ್ಲಿ ಸೇಮ್ ಆಗಿರುತ್ತೆ. ಈಕ್ವಿವ್ಯಾಲೆಂಟ್ ಎಲ್ಲವೂ ಸೇಮ್ ಇರೋದಿಲ್ಲ, ಬಟ್ ಕೆಲವೊಂದು ಸೇಮ್ ಇರ್ಬೋದು. ಓಕೆ ನಾವು ನೋಡಿ ಅದಕ್ಕೆ ಕೊಟ್ಟಿದ್ದಾರೆ ಎ ಮತ್ತು ಬಿ ಯಾವುದೇ ರೀತಿಯ ಸಂಬಂಧ ಹೊಂದಿಲ್ಲ, ಬಟ್ 1 to 1 correspondence ಅಂದರೆ ಏನೋ ಸಂಬಂಧಗಳು ಹೊಂದಿರ್ತವೆ ಲಿಮಿಟೆಡ್, ಆ ರೀತಿ. ಇನ್ನು ಸಬ್ಸೆಟ್ ಅಂತ ಕರೀತಾರೆ. ಇಫ್ ಎ ಆ್ಯಂಡ್ ಬಿ ಆರ್ 2 are sets so that every element of set A is also an element of set B, then set A is said to be subset. ಅಂದರೆ ಅರ್ಥ 2 sets ಎರಡು ಸೆಟ್ಗಳಿದ್ದಾವೆ. ಓಕೆ ಈಗ ಎಕ್ಸಾಂಪಲ್ ತೊಗೊಳ್ಳಿ 1 2 3 ಇದೆ, 1 2 3 4 5. ದೆನ್ ಇಲ್ಲಿ ಅಂದರೆ ಎ ಸೆಟ್ಟಲ್ಲಿ ಇರೋದೆಲ್ಲ ಬಿ ಸೆಟ್ಟಲ್ಲಿದೆ, ಎಕ್ಸ್ಟ್ರಾ ಇದ್ದಾವೆ, ಬಟ್ ಇಲ್ಲಿ ಇರುವಂಥದ್ದು ಇದಿದೆ ನೋಡಿ, ಅದಕ್ಕೆ ಏನಂತ ಕೇಳ್ತಾರೆ ವಿಚ್ ಮೀನ್ಸ್ ಎ ಸಬ್ಸೆಟ್ ಆಫ್ ಬಿ. ಅಂದರೆ ಇಲ್ಲಿ ಸಿಂಬಲ್ U_. ಓಕೆ ಇದು ಪ್ರಾಪರ್ಟೀಸ್ ಆಫ್ ಸಬ್ಸೆಟ್ ಇರಬೇಕಂದ್ರೆ ಏನೇನು ರೂಲ್ಸ್ಗಳಿದೆ ನೋಡಿ. ಸೆಟ್ ಎ ಸಬ್ಸೆಟ್ ಆಫ್ ಸೆಟ್, ದೆನ್ ಸೆಟ್ ಬಿ ಇಸ್ ಕಾಲ್ಡ್ ದಿ ಸೂಪರ್ ಸೆಟ್. ಓಕೆ ಅಂದರೆ ಸೂಪರ್ ಸೆಟ್ ಈ ಏದನ್ನು ಇಟ್ಕೊಂಡು ಮತ್ತು ಎಕ್ಸ್ಟ್ರಾನ್ ಇದೆ ಅಂದರೆ ಅದು ಸೂಪರೇ. ನೆಕ್ಸ್ಟು ಸೆಟ್ ಎ ಸೆಟ್ ಬಿ ಸೆಟ್ ಎ ದೆನ್ ಸೆಟ್ ಎ ಇಸ್ ಕಾಲ್ಡ್ ಸೆಟ್ ಬಿ. ಅಂದರೆ ಎ ಬಿ ಎ ಎರಡೂ ಕೂಡ ಸೇಮ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿದ್ರೆ ಎ ಸಬ್ಸೆಟ್ ಬಿ ಅಂದರೆ ಎಗೆ ಸಬ್ಸೆಟ್ಟು ಬಿ ಆಗಿರುತ್ತೆ, ಬಿಗೆ ಸಿ ಆಗಿರುತ್ತೆ. ದೆನ್ ಎ ಸಬ್ಸೆಟ್ ಆಫ್ ಸಿ ಅಂದರೆ ಎ ಬಿ ಸಿ ಅಂತ 3 ಇದಾವೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದರನ್ನು ಎದನ್ನು ಬಿದಾಗಿರುತ್ತೆ, ಬಿದನ್ನು ಸಿದಾಗಿ, ಅಂದರೆ ಇವೆರಡಕ್ಕೂ ಸಿನೇ ಬಾಸ್ ಆಗಿರ್ತಾನೆ. ಈ ರೀತಿ ಪ್ರಾಪರ್ ಸಬ್ಸೆಟ್ 8ನೇ ಟೈಪ್ ನೋಡೋಣ. ಓಕೆ ಇಲ್ಲಿ ನಾವು ಆಲ್ರೆಡಿ ಸಬ್ಸೆಟ್ ಬಗ್ಗೆ ಏನಂತ ಕಲ್ತೀವಿ. ನೆಕ್ಸ್ಟು ಎ ಈಸ್ ಕಾಲ್ಡ್ ಪ್ರಾಪರ್ ಸಬ್ಸೆಟ್. ಓಕೆ ಆಫ್ ಸಬ್ಸೆಟ್ ಬಿ ಇಫ್ ಈಚ್ ಆ್ಯಂಡ್ ಎವರಿ ಎಲಿಮೆಂಟ್ ಆಫ್ ಸೆಟ್ ಎ ಆರ್ ಕಂಟೈನ್ಡ್ ಸೆಟ್ ಬಿ ದೆನ್ ಎಕ್ಸಿಸ್ಟ್ ಬಿ ಅಟ್ ಲೀಸ್ಟ್ ಓಕೆ ಒನ್ ಎಲಿಮೆಂಟ್ ಇನ್ ಸೆಟ್ ಬಿ ಸಚ್ ದ್ಯಾಟ್ ಇಟ್ ಈಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಸೆಟ್ ಎ ಸಿಂಬಾಲಿಕಲಿ. ಅಂದರೆ ನಿಮಗೆ ಡೆಫಿನೇಷನ್ ಅರ್ಥ ಆಗೋದಿಲ್ಲ. ಓಕೆ ಎಕ್ಸಾಂಪಲಲ್ಲಿ ನೋಡೋಣ. ಓಕೆ ಇವಾಗ ನೋಡಿ ಇಲ್ಲಿ ಎಲ್ಲಿ 1 2 3 4 5 ಇದ್ದಾವೆ. ಸೆಟ್ ಬಿ ಅಲ್ಲಿ ಏನಿದೆ 1 2 3 4 5 6 7. ಓಕೆ ಎರಡು ಎಕ್ಸ್ಟ್ರಾ ಇದ್ದಾವೆ. ಓಕೆ ಸೆಟ್ ಎ ಈಸ್ ಸೆಟ್ ಏನಿದೆ ಅಂದರೆ ಪ್ರಾಪರ್ ಸಬ್ಸೆಟ್ ಆಫ್ ಬಿ, ಪ್ರಾಪರ್ ಸಬ್ಸೆಟ್. ಓಕೆ ಇಲ್ಲಿ ಅರ್ಥ ಆಯ್ತು ಅನ್ಕೋತೇನೆ ನಿಮಗೆ. ಇನ್ನೊಂದು ಸಲ ಹೇಳುತ್ತೆ ನೋಡಿ.
ಓಕೆ, ಪ್ರಾಪರ್ ಸಬ್ಸೆಟ್ ಅಂದರೆ ಈಗ ಸಬ್ಸೆಟ್ಗೆ ಪ್ರಾಪರ್ ಸಬ್ಸೆಟ್ಗೆ ವ್ಯತ್ಯಾಸ ಏನಂದರೆ, ಈಗ ಎ ಎಂದು ನೋಡಿ, ಎದಲ್ಲಿ ಇರುವುದು 1 2 3, ಬಿಯಲ್ಲಿ 1 2 3 4 5 ಇದೆ. ಓಕೆ, ಬಿ ಏನು ಸಬ್ಸೆಟ್ ಆಫ್ ಎ ಅಂದರೆ ಬಿಯಲ್ಲಿ ಹೆಚ್ಚಿದಾವೆ, ಅದಕ್ಕಾಗಿ ನಾವು ಬಿಯನ್ನು ಸಬ್ಸೆಟ್ ಸೂಪರ್ ಸೆಟ್ ಅಂತ ಕರಿತೀವಿ. ಬಟ್ ಈ ಪ್ರಾಪರ್ ಸೆಟ್ಟಲ್ಲಿ ಏನು 1 2 3 ಇಲ್ಲಿ 1 2 3 4 5 ಇದು ಬಿ, ಇದು ಎ. ಓಕೆ, ಇದ್ರ ಏನಾಗಿದೆ, ಇಲ್ಲಿ ಎಲ್ಲ ಇಲ್ಲಿದ್ದಾವೆ ಬಟ್ ಎಲ್ಲವೂ ಇಲ್ಲ, ಒಂದು ಸ್ವಲ್ಪ ಇದೆ ನೋಡಿ, ಅದಕ್ಕಾಗಿ ಇದನ್ನು ಪ್ರಾಪರ್ ಸಬ್ಸೆಟ್, ಎರಡರಲ್ಲಿ ಸೇಮ್ ಇದೆ ನೋಡಿ, ಅದನ್ನು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಓಕೆ, ಎಷ್ಟು ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟು ಕಂಪರೇಟಬಲ್ ಸೆಟ್ಸ್ ಅಂತ ಸೆಟ್ಸ್ ಅಂದರೆ ಗಣಗಳ ಗುಂಪುಗಳು ಅಂತ ಗೊತ್ತು. ಎ ಆ್ಯಂಡ್ ಬಿ ಆರ್ ಸೆಟ್ ಬೈ ಕಂಪರೇಬಲ್ ಅಂದರೆ ಇಬ್ಬರು ಇದು ಸಬ್ಸೆಟ್ ಆಫ್ ಅದರ್ ಅಂದರೆ ಸಬ್ಸೆಟ್ ಆಗಿರಬೇಕು. ಕಂಪೇರಬಲ್ ಅಂದರೆ ಏನೋ ಕಂಪೇರ್ ಮಾಡೋಕ್ಕಂತ ಡೇಟಾಸು ಅದರ ಹತ್ರ ಇರಬೇಕು. ಇನ್ನು ನಾನ್ ಕಂಪೇರಬಲ್ ಸೆಟ್ಸ್ ಅಂತ ಕರೀತಾರೆ. ಓಕೆ, ಇಫ್ ದೇರ್ ಎಕ್ಸಿಸ್ಟ್ ಒನ್ ಎಲಿಮೆಂಟ್ ಸೆಟ್ ಎ ವಿಚ್ ಈಸ್ ನಾಟ್ ಸೆಟ್ ಬಿ ಆ್ಯಂಡ್ ಒನ್ ಎಲಿಮೆಂಟ್ ಅಂದರೆ ನಾನು ಆ್ಯಕ್ಚುಲಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಯಾವುದೇ ರೀತಿ ಡೆಪ್ತ್ ಕ್ವಶನ್ಸ್ ತೆಗೆದ್ರೂ ಕೂಡ ಕವರ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಕೆಲವೊಂದು ನೋಟ್ಸಲ್ಲಿ ಕೆಲವೊಂದು ಪುಸ್ತಕದಲ್ಲಿ ನಿಮಗೆ ಇಷ್ಟೊಂದು ಟೈಪ್ಸ್ ಎಲ್ಲ ಕೊಟ್ಟಿರೋದಿಲ್ಲ, ಒಂದು 4-5 ಟೈಪ್ಸ್ ಕೊಟ್ಟಿರ್ತಾರೆ. ಓಕೆ, ಬಟ್ ನೀವು ಅಷ್ಟನ್ನೇ ಅನ್ಕೋತೀರಿ, ಯಾಕಂದ್ರೆ ನಾನು ತೋರಿಸ್ತೀನಿ ನಿಮಗೆ ಲಿಮಿಟೆಡ್ ವರ್ಷನ್ಸ್ ಆಫ್ ನೋಟ್ಸಲ್ಲಿ ಯಾವ ರೀತಿ ಇದೆ ಅಂತ. ಓಕೆ, ಇವಾಗ ಕಂಪೇರಬಲ್ ಅಂದರೆ ಕಂಪ್ಯಾರಿಟಿವ್ ಆಗಿರ್ತದೆ ಎ ಆ್ಯಂಡ್ ಬಿಗೆ. ನೆಕ್ಸ್ಟ್ ನಾನ್ ಕಂಪೇರಬಲ್ ಅಂದರೆ ಇಲ್ಲಿ ಸಂಬಂಧ ಇರೋದಿಲ್ಲ ನೋಡಿ, 1 2 3 3 4 5 ಇಲ್ಲಿ 3 ಸೇಮ್ ಇದೆ. ಬೋತ್ ಆರ್ ಸೆಟ್ ನಾನ್ ಕಂಪೇಟಬಲ್ ಆಗಿಲ್ಲ. ಓಕೆ, ಎರಡು ಈಕ್ವಲ್ ಇಲ್ಲ. ನೆಕ್ಸ್ಟು ಡಿಸ್ಜಾಯಿಂಟ್. ಓಕೆ, ಎ ಬಿ ಎರಡು ಇರ್ತವೆ, 1 2 3 4 5 6. ಓಕೆ, ಎರಡರಲ್ಲಿ ಏನೂ ಕಾಮನ್ ಇಲ್ಲ, ಅದಕ್ಕೆ ಡಿಸ್ಜಾಯಿಂಟ್ ಸೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಸೆಟ್ ಆಫ್ ಸೆಟ್ಸ್ ಆರ್ ಫ್ಯಾಮಿಲಿ ಆಫ್ ಸೆಟ್ಸ್ ಅಂತ ಕರೀತಾರೆ. ಗ್ರೂಪ್ ಆಫ್ ಸೆಟ್ಸ್. ಇಫ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಆರ್ ದಿ ಸೆಟ್ಸ್ ದೆಮ್ಸೆಲ್ಸ್ ದೆನ್ ಇಟ್ ಈಸ್ ಕಾಲ್ಡ್ ಸೆಟ್ ಆಫ್ ಫ್ಯಾಮಿಲಿ ಆಫ್ ಸೆಟ್ಸ್. ಅಂದರೆ ಎಕ್ಸಾಂಪಲ್ ನೋಡಿ, ಎ ಅಲ್ಲಿ ಇರುತ್ತೆ 1 2 ಇರುತ್ತೆ, ನೆಕ್ಸ್ಟ್ ಸೆಟ್ 1 2 1 2 ಈ ರೀತಿ ಬಂದರೆ ಫ್ಯಾಮಿಲಿ ಆಫ್ ಸಬ್ಸೆಟ್ ಅಂತ ಕರೀತಾರೆ. ಓಕೆ, ಸೆಟ್ ಒಳಗೆ ಅಂದರೆ ಗಣಗಳ ಒಳಗೆ ಗಣಗಳು. ನೆಕ್ಸ್ಟು ಫ್ಯಾಮಿಲಿ ಅಂತ ಕರೀತಾರೆ, ಅಂದರೆ ಜಾಯಿಂಟ್ ಸೆಟ್ ಆಫ್ ಸೆಟ್. ಒಂದು ಸೆಟ್ಟಲ್ಲಿ ಇನ್ನೊಂದು ಸೆಟ್ ಹಾಕೋದು. ಈಗ ಆಲ್ರೆಡಿ 1 2 ಇರ್ತದೆ ಒಂದು ಸೆಟ್ಟಲ್ಲಿ, ಮತ್ತೆ 3 4 ಇನ್ನೊಂದು ಸೆಟ್ ತಂದು ಆ್ಯಡ್ ಮಾಡ್ತಾ ಹೋದರೆ ಅದು ಫ್ಯಾಮಿಲಿ ಜಾಯಿಂಟ್ ಆಗುತ್ತೆ, ಅದು ಜಾಯಿಂಟ್ ಫ್ಯಾಮಿಲಿ ಥರ. ನೆಕ್ಸ್ಟ್ ಪವರ್ ಆಫ್ ಸೆಟ್. ಓಕೆ, ಫಾರ್ ಗಿವನ್ ಸೆಟ್ ಎ ಸೆಟ್ ಕನ್ಸಿಸ್ಟಿಂಗ್ ಆಲ್ ದ ಸಬ್ಸೆಟ್ಸ್ ಆಫ್ ಎ ಇಸ್ ಕಾಲ್ಡ್ ಪವರ್ ಆಫ್ ಸಬ್ಸೆಟ್. ಓಕೆ, ಇದರ ಅರ್ಥ ಇದನ್ನು ಫ್ಯಾಮಿಲಿ ಸೆಟ್ ಥರನೇ, ಬಟ್ ಇಲ್ಲೇನು ಈಗ ಎ ಅಲ್ಲಿ ಕೊಟ್ಟಿದ್ದಾರೆ 1 2. ದೆನ್ ಪವರ್ ಆಫ್ ಸಬ್ಸೆಟ್ ಅಂದರೆ ನಲ್ಲು 1 2 ಯಾವ ರೀತಿ, ಮೊದಲು 1 2 3 ಕೊಟ್ಟಿದ್ದಾರೆ ಅಂದರೆ 1 2 ನೆಕ್ಸ್ಟ್ 1 3 1 2 3 ಈ ರೀತಿ ಬರೀಬೇಕು. ಅದನ್ನೇನಂತ ಕರೀತಾರೆ, ಪವರ್ ಸೆಟ್ ಅಂತ ಕರೀತಾರೆ. ಓಕೆ, ಇಲ್ಲಿ ಸಪೋಸ್ ಕಂಟೆಂಟ್ಸ್ ಎಲ್ ಎಲಿಮೆಂಟ್ಸ್ ದೆನ್ 2n ಸಬ್ಸೆಟ್ಸ್ ಕ್ಯಾನ್ ಬಿ ಫಾರ್ಮ್ಡ್. ಓಕೆ, ಎನ್ ಇದ್ದರೆ 2n ಥರ ಆಗುತ್ತೆ. ಈಗ ಗೊತ್ತಿರಲಿ, ಎನ್ ಅಂದರೆ 3 ಎಲಿಮೆಂಟ್ಸ್ ಇದೆ, 2n ಅಂದರೆ 8 ಕಾಂಬಿನೇಷನ್ ಆಗುತ್ತೆ ಪವರ್ ಆಫ್ ಸೆಟ್ಸ್. ನೋಡಿ 1 2 3 ಇದ್ದಾವೆ, ನೆಕ್ಸ್ಟು 1 ಹಾಕ್ತೀರಾ, 2 ಹಾಕ್ತೀರಾ, 3 3 ಆದವು. ನೆಕ್ಸ್ಟು 1 2 4, 2 3 5, 1 3 6. ಓಕೆ, 3 2 7, 3 1 8. ಓಕೆ, 8 ಅದು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅದು ಪವರ್ ಆಫ್ ಸಬ್ಸೆಟ್. ಮೊದಲಿಗೆ ಎಲ್ಲವೂ ಬರ್ಕೋತೀರ 1 2 3, ಆಮೇಲೆ ಕಾಂಬಿನೇಷನ್ ಮಾಡ್ತಾ ಹೋಗ್ತೀರ 1 2 2 1. ಇದೆಲ್ಲ ಏನು ಪವರ್ ಆಫ್ ಸೆಟ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಅಂದರೆ ನಿಮಗೆ ಗೊತ್ತಾಗುತ್ತೆ, ಯೂನಿವರ್ಸಲ್ ಅಂದರೆ ಟೋಟಲ್ ಎಲ್ಲವರು ಸೇರಿಸಿ. ಸಬ್ಸೆಟ್ ಆಫ್ ಸಮ್ ಅದರ್ ಸೆಟ್. ಸೆಟ್ ವಿಚ್ ಇಸ್ ಸೂಪರ್ ಸೆಟ್ ಆಫ್ ಆಲ್ ದ ಸೆಟ್ಸ್ ಅಂಡರ್ ದ ಕನ್ಸಿಡರೇಷನ್ ಈಸ್ ಕಾಲ್ಡ್ ಯೂನಿವರ್ಸಲ್ ಸೆಟ್. ಅಂದರೆ ಅರ್ಥ ಯೂನಿಯನ್ ಸಿಂಬಲನ್ನು ತೋರಿಸ್ತೀರ. ಓಕೆ, ಇವೆರಡು ಸೇರಿಸಿ ಬರೆದು ಬಿಡೋದು. ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಎರಡು 1 2 3 4 5 6 7 ಇದೆ. ಓಕೆ, ಯೂನಿಯನ್ ಮಾಡಿಬಿಡೋದು ಗ್ರೂಪನ್ನು. ಓಕೆ, ಯೂನಿವರ್ಸಲ್ ಸೆಟ್ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ 1 2 3 4 ಇದೆ, 5 6 7. ದೆನ್ ದ ಬೋತ್ ಸೆಟ್ಸ್ ಯೂನಿವರ್ಸಲ್ ಸೆಟ್. ಓಕೆ, ಯೂನಿವರ್ಸಲ್ ಸೆಟ್ ಅಂಡರ್ ಒಳಗನೆ ಬರ್ತದೆ ಎರಡು ಯೂನಿಯನ್. ಓಕೆ, ಯೂನಿಯನ್ ಆಫ್ ಸೆಟ್ ಅಂತ ಕೂಡ ಕರೀತಾರೆ ಯೂನಿವರ್ಸಲ್ ಸೆಟ್ಟಿಗೆ. ಓಕೆ, ಇವೆರಡು ಸೇರಿಸಿ ಒಂದು ಸೆಟ್ ಮಾಡಿಬಿಟ್ರೆ
ಅದನ್ನು ಯೂನಿಯನ್ ಆಫ್ ಸೆಟ್ಸ್ ಅಥವಾ ಯೂನಿವರ್ಸಲ್ ಸೆಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಸೆಟ್ ಆಫ್ ಯೂನಿಯನ್ಸ್, ಅದು ಎಲ್ಲ ಸಪ್ರೇಟ್ ಪಾರ್ಟ್ ಬರ್ತದೆ. ಓಕೆ, ಇಷ್ಟಿಗೆ ಟೈಪ್ಸ್ ಮುಗೀತು. ಓಕೆ, ಇದು ನಮ್ಮದು ಸ್ಪೆಸಿಫೈಡ್ ವರ್ಷನ್ ಬುಕ್ಕಿಂದ ಹೇಳ್ತಾ ಇರೋದು. ಬಟ್ ಇನ್ನೂ ಸಪ್ರೇಟ್ ನೋಟ್ಸ್ಗಳಿದ್ದಾವೆ, ಅಲ್ಲಿ ಕೂಡ ಯಾವ ರೀತಿ ಇರುತ್ತೆ ಅಂತ ಹೇಳ್ತೇನೆ ಟೈಪ್ಸ್. ಓಕೆ, ಅಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಕೂಡ. ಓಕೆ, ಇಲ್ಲಿ ನಾನು ಒಂದು ಸ್ಪೆಸಿಫೈಡ್ ವರ್ಷನ್ ನೋಟ್ಸನ್ನು ತೆಗೆದುಕೊಂಡಿದ್ದೀನಿ, ಬಿಕಾಸ್ ನಿಮಗೆ ಕಮ್ಮಿ ಕಾನ್ಸೆಪ್ಟಲ್ಲಿ, ಕಮ್ಮಿ ಸಿಲೆಬಸಲ್ಲಿ ಜಾಸ್ತಿ ಕನ್ಫರ್ಮೇಷನ್ ಕೊಡೋದು, ಕ್ಲಾರಿಟಿ ಕೊಡೋದು. ಮೊದಲನೇದಾಗಿ ಸೆಟ್ ಡೆಫಿನೇಷನ್ ಇದೆ, ವೆಲ್ ಡಿಫೈನ್ಡ್ ಡೇಟಾ ಅಂತ ಹೇಳಿದೆ, ಕಲೆಕ್ಷನ್ ಆಫ್. ಓಕೆ, ನೆಕ್ಸ್ಟ್ ಇಲ್ಲಿ ಸಿಂಬಲ್ಗಳು ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ರಿಪ್ರೆಸೆಂಟೇಷನ್, ಇಲ್ಲಿ ರೋಸ್ಟರ್ ಫಾರ್ಮ್, ಇದು ರಿವಿಷನ್ ಅಂತ ತಿಳ್ಕೊಳ್ಳಿ, ಅಥವಾ ನಿಮಗೆ ಇನ್ನೊಂದು ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡೋಲ್ಲ ಅನ್ನೋದು ತಿಳ್ಕೊಳ್ಳಿ. ಎರಡರಲ್ಲಿ ಯಾವ್ದು ಬೇಕಾದ್ರೆ ತಿಳ್ಕೊಳ್ಳಿ. ರೋಸ್ಟರ್ ಫಾರ್ಮು, ಸೆಟ್ ಬಿಲ್ಡರ್ ಫಾರ್ಮ್ ಹೇಳಿದೆ. ರೋಸ್ಟರು, ಸೆಟ್ ಬಿಲ್ಡರ್ ಅಂದರೆ ಇಲ್ಲಿ ರೋಸ್ಟರ್ ಅಂದರೆ ಅರ್ಥ ಏನು ಗೊತ್ತಾ? ಬ್ರ್ಯಾಕೆಟಲ್ಲಿ ಇರ್ತದೆ, ಬ್ರ್ಯಾಕೆಟ್, ಸ್ಕ್ವೇರ್ ಬ್ರ್ಯಾಕೆಟ್, ಈ ಬ್ರ್ಯಾಕೆಟ್ ಅಥವಾ ಪ್ಯಾರಂಥಸಿಸ್ ಬ್ರ್ಯಾಕೆಟ್, ಈ ಮೂರು ಮೆಥಡಲ್ಲಿದ್ದರೆ ರೋಸ್ಟರ್ ಫಾರ್ಮ್. ಓನ್ಲಿ ಒನ್ಸ್ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಈಸ್ ಲಿಸ್ಟೆಡ್ ಓನ್ಲಿ ಒನ್ಸ್. ನೆಕ್ಸ್ಟು ಎಕ್ಸಾಂಪಲ್ ಹೇಳಿದೆ 1 2 3 3 2 1 1 3 2 ಡಿನೋಟ್ಸ್ ದಿ ಸೇಮ್ ಸೆಟ್ ಅಂದರೆ ಒಂದೇ ಅರ್ಥನ ಕೊಡ್ತವೆ. ನೆಕ್ಸ್ಟ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೆ. ಇದಕ್ಕಿಂತ ಮುಂಚೆ ರೋಸ್ಟರ್ ಫಾರ್ಮು ಟ್ಯಾಬ್ಯುಲರ್ ಫಾರ್ಮಲ್ಲಿ ಇರುತ್ತೆ, ಸೆಟ್ ಬಿಲ್ಡರು ರೂಲ್ ಮೆಥಡಲ್ಲಿರುತ್ತೆ. ನೆಕ್ಸ್ಟ್ ರೂಲ್ ಥರ ಇರುತ್ತೆ ನೋಡಿ. ಇನ್ ದಿಸ್ ಫಾರ್ಮ್ ಯು ರೈಟ್ ವೇರಿಯೇಬಲ್ ಎಕ್ಸ್ ರಿಸೀವ್ ಎನಿ ನಂಬರ್ ಪ್ರಾಪರ್ಲಿ, ಅಂದರೆ ನಾವು ಪ್ರಾಪರಾಗಿ ಬರ್ತೀವಿ ಏನಂದರೆ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10. ಎಕ್ಸ್ ಇಸ್ ಅಂದರೆ ಎಕ್ಸ್ ಸಿಂಬಲ್ ಏನು ಕೊಡುತ್ತೆ, 10 ಪ್ರೈಮ್ ನಂಬರ್ ಒಳಗಡೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಸೆಟ್ಸ್ ಅಂತ ನೋಡೋಣ. ಓಕೆ, ಇಲ್ಲಿ ಎಂಟಿ ಸೆಟ್. ಓಕೆ, ನಲ್ ಸೆಟ್ ಬಗ್ಗೆ ಹೇಳಿದ್ದೇನೆ, ಯಾವುದೇ ರೀತಿ ಎಲಿಮೆಂಟ್ ಇಲ್ಲ ಅಂದರೆ ನಲ್ ಸೆಟ್ಟು. ಸಿಂಗಲ್ ಟರ್ನ್ ಸೆಟ್ ಅಂದರೆ ಒಂದೇ ಸೆಟ್ ಒಳಗೊಂಡ್ರೆ ಅದನ್ನು ಸಿಂಗಲ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಫೈನೈಟ್ ಆ್ಯಂಡ್ ಇನ್ಫೈನೈಟ್. ಓಕೆ, ಫೈನೈಟ್ ಅಂದರೆ ಕೌಂಟೇಬಲ್, ಎಣಿಸಲು ಬರುವಂಥ ಸೆಟ್ಗಳನ್ನ ಫೈನೈಟ್, ಎಣಿಸಲು ಬರದೇ ಇರೋಂಥದ್ದನ್ನು ಇನ್ಫೈನೈಟ್. ಓಕೆ, ನೆಕ್ಸ್ಟು ಕಾರ್ಡಿನಲ್ ಸೆಟ್ ಅಂತ ಹೇಳಿದ್ದೀನಿ. ಓಕೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಫೈನೈಟ್ ಸೆಟ್ ರಿಚ್ ಇನ್ ಎನ್ ಆಫ್ ಎ ನೋನ್ ಆಸ್ ಕಾರ್ಡಿನಲ್ ಸೆಟ್. ಓಕೆ, ಎನ್ ಆಫ್ ಎ ಅಂತ ಕಂಡು ಹಿಡಿದ್ರೆ ಅದನ್ನು ಕಾರ್ಡಿನಲ್ ಸೆಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈಕ್ವಲ್ ಸೆಟ್ಸ್ ಅಂತ ನೋಡೋಣ. ಈಕ್ವಲ್ ಅಂದರೆ ಎರಡೂ ಸೇಮ್ ಆಗಿರಬೇಕು. ಓಕೆ, ಎ ಅಲ್ಲಿ ಏನಿರುತ್ತೆ ಬಿ ಅಲ್ಲಿ ಅದೇ ಇರಬೇಕು. ಇಲ್ಲಿ 1 2 3 ಇದ್ದರೆ ಇಲ್ಲಿ 1 2 3ನೇ ಇರಬೇಕು, ಅದನ್ನು ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಈಕ್ವಿವೆಲೆಂಟ್ ಸೆಟ್ ಅಂದರೆ ಓಕೆ 2 ಫೈನೈಟ್ ಸೆಟ್ಸ್. ಓಕೆ, ಫೈನೈಟ್ ಅಂದರೆ ಕೌಂಟೇಬಲ್ ಸೆಟ್ಸ್ ಆಗಿರಬೇಕು. ಅವನ್ನ ಈಕ್ವಿವೆಲೆಂಟ್ ಅಂತ ಕರಿಬೇಕಂದ್ರೆ ನೋಡಿ, ಎನ್ ಆಫ್ ಎ ಈಕ್ವಲ್ ಟು ಎನ್ ಆಫ್ ಬಿ. ಕ್ಲಿಯರ್ಲಿ ಈಕ್ವಲ್ ಸೆಟ್ಸ್ ಆರ್ ಈಕ್ವಿವೆಲೆಂಟ್, ಬಟ್ ಈಕ್ವಿವೆಲೆಂಟ್ ಸೆಟ್ಸ್ ನೀಡ್ ಟು ನಾಟ್ ಟು ಬಿ ಈಕ್ವಲ್. ಅಂದರೆ ಈಕ್ವಲ್ ಸೆಟ್ಸ್ಗಳೆಲ್ಲ ಈಕ್ವಿವೆಲೆಂಟ್ ಆಗಿರ್ತವೆ. ಓಕೆ, ಬಟ್ ಈಕ್ವಿವೆಲೆಂಟ್ ಸೆಟ್ಗಳು ಯಾವಾಗಲೂ ಈಕ್ವಲ್ ಆಗಿ ಬರುತ್ತೆ ಅನ್ನೋ ರೂಲ್ಸ್ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ನೋಡಿ, 4 5 3 2 ಇದೆ, 1 6 8 9 ಇವು ಈಕ್ವಲ್ ಇಲ್ಲ. ಓಕೆ, ಯಾವುದೇ ರೀತಿ ಸಂಬಂಧ ಇಲ್ಲ, ಸೇಮ್ ಇಲ್ಲ, ಬಟ್ ಆದರೆ ಈಕ್ವಿವೆಲೆಂಟ್. ಇಲ್ಲಿ 4 ಎಲಿಮೆಂಟ್ ಇದೆ, ಇಲ್ಲಿ 4 ಎಲಿಮೆಂಟ್ ಇದೆ. ಓಕೆ, ಇದು ಈ ರೀತಿ, ಇಲ್ಲಿ ನಂಬರ್ಸ್ ಇಲ್ಲಿ ನಂಬರ್ಸ್, ಈ ರೀತಿ ಬೇರೆ ಬೇರೆ ಕಾಂಬಿನೇಷನಲ್ಲಿ ಈಕ್ವಲ್ ಆಗಿರುತ್ತೆ. ಓಕೆ, ಸಬ್ಸೆಟ್. ಓಕೆ, ಸಬ್ಸೆಟ್ ಬಗ್ಗೆ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಎ ಬಿ 2 ಸೆಟ್ಸ್, 2 ಸೆಟ್ ಇದ್ದಾವೆ. ಎವ್ರಿ ಎಲಿಮೆಂಟ್ ಈಸ್ ಎನ್ ಎಲಿಮೆಂಟ್ ಆಫ್ ಬಿ. ಅಂದರೆ ಎಲ್ಲಿ ಬಿ ಅಲ್ಲಿ ಇಬ್ಬರಲ್ಲಿ ಸೇಮ್ ಇದೆ. ಓಕೆ, ಅಲ್ಲೇನು ಕೇಳ್ತಾರೆ, ಎ ಇಸ್ ಕಂಟೆಂಟ್ ಬಿ ಆರ್ ಬಿ ಕಂಟೆಂಟ್ಸ್ ಎ ಆ್ಯಂಡ್ ಬಿ ಇಸ್ ಕಾಲ್ಡ್ ಸೂಪರ್ ಸೆಟ್. ಎಕ್ಸಾಂಪಲ್ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಎವ್ರಿ ಸೆಟ್ ಈಸ್ ಎ ಸಬ್ಸೆಟ್ ಆ್ಯಂಡ್ ಸೂಪರ್ ಸೆಟ್ ಇಟ್ ಸೆಲ್ಫ್. ಪ್ರತಿಯೊಂದು ಸಬ್ಸೆಟ್ ಆಗಿರುತ್ತೆ ನೋಡಿ. ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಅಂದರೆ ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ತಲೆ ಕೆಡಿಸ್ಬೇಡಿ. ಎ ಇಸ್ ಸೆಟ್ ವಿತ್ ಎನ್ ಆಫ್ ಎ ಎಮ್, ದೆನ್ ದ ನಂಬರ್ ಆಫ್ ಸಬ್ಸೆಟ್ಸ್ ಆರ್ ಈಸ್ 2m 2m - 1. ಓಕೆ, ನೆಕ್ಸ್ಟು ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಇದೆ ನೋಡಿ, 3 4 ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಏನಿದೆ 3 4 3 4 ಈ ರೀತಿ ಇರುತ್ತೆ. ಎನ್ ಆಫ್ ಎ ಅಂದರೆ 2 ಆ್ಯಂಡ್ ದ ಸಬ್ಸೆಟ್ ಈಸ್ 4. ಓಕೆ, ಸ್ಕ್ವೇರ್ ಮಾಡ್ತಿರಲ್ಲ, ಸ್ಕ್ವೇರ್ ವ್ಯಾಲ್ಯೂಯೇ ನಿಮ್ಮ ಸಬ್ಸೆಟ್ ಆಗಿರುತ್ತೆ. ಓಕೆ, ಇಲ್ಲಿ 3 4 2 3 4 ಒಂದು ನಲ್ ಅಂದರೆ ಎಂಟಿ, 4 ಆಪ್ಷನ್ಗಳು, 4 ಆನ್ಸರ್ಗಳು. ಓಕೆ, ಈ ರೀತಿ ಇದನ್ನು ಏನಂತ ಕರಿತೀವಿ, ಸಬ್ಸೆಟ್ ಅಂತ ಕರಿತೀವಿ. ಸಬ್ಸೆಟ್ಗಳನ್ನ ಕಂಡುಹಿಡಿಬೇಕು. 1 2 ಸಬ್ಸೆಟಿಗೆ ಕಂಡುಹಿಡಿ ಅಂದರೆ 1 2 ಮೊದಲು ನಲ್ ಹಾಕಬೇಕು. ನೆಕ್ಸ್ಟ್ 1, ನೆಕ್ಸ್ಟ್ 2, ನೆಕ್ಸ್ಟ್ ಏನಾಗಬೇಕು 1 2 ಅಂತ. 1 2 3 4 4 1 2 ಸಂಖ್ಯೆಗಳ ಇದು ನಲ್ ಸೆಟ್ ಏನು ಬರುತ್ತೆ ನಿಮಗೆ, ಸಬ್ಸೆಟ್ಟು 4 ಸಂಖ್ಯೆಗಳು ಬರ್ತವೆ. ಪವರ್ ಸೆಟ್ ಅಂತ ಕರಿತೇವೆ. ಓಕೆ, ದ ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಗಿವನ್ ಸೆಟ್ ಎ ಈಸ್ ಕಾಲ್ಡ್ ದ ಪವರ್ ಸೆಟ್ ಆ್ಯಂಡ್ ಎ ಈಸ್ ಡಿನೋಟೆಡ್ ಬೈ. ಓಕೆ, ಇಲ್ಲಿ ಏನಂದರೆ ಸೇಮ್ ಮೆಥಡ್, ಪವರ್ ಸೆಟ್ 1 2 3. ಓಕೆ, ಇವಾಗ ಎಷ್ಟು ಬರಬೇಕು, 2 ಸ್ಕ್ವೇರ್ ಅಲ್ಲ 2 ಕ್ಯೂಬ್,
3 ಇದಾವೆಲ್ಲ 8 ಬರಬೇಕು. ಓಕೆ, 2 n ಎಲಿಮೆಂಟ್ಸ್ ಆಗ್ತದೆ. n ಎಷ್ಟಿದೆ, ಎಷ್ಟು ನಂಬರ್ ಇದೆ ಅಷ್ಟು. ಓಕೆ, ಇಲ್ಲಿ 1 2 3 1 2 1 3 2 3. ಓಕೆ, ಟೋಟಲ್ ಎಷ್ಟು ಬಂದು 8 ಬರ್ತಾವೆ. ಪವರ್ ಅಂದರೆ ಕ್ಯೂಬ್, 3 ಎಲಿಮೆಂಟ್ ಇದ್ದರೆ 3 ಬರಬೇಕು, 4 ಇದ್ದರೆ 4 ಬರಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಸಿಲೆಬಸ್ಲಿಂದ ಅದ್ರ ಬಗ್ಗೆ ಹೋಗೋಣ. ಓಕೆ, ಇವಾಗ ನೋಡ್ತಾ ಇದ್ದೀವಿ ಆಪ್ಷನ್ ಸಿ. ಅಂದರೆ ಸಿ ಆಪ್ಷನಲ್ಲಿ ಡೆಫಿನೇಷನ್ ಆಫ್ ಯೂನಿಯನ್, ಇಂಟರ್ಸೆಕ್ಷನ್ ಆ್ಯಂಡ್ ಕಾಂಪ್ಲಿಮೆಂಟ್ ಆ್ಯಂಡ್ ಡಿಫರೆನ್ಸ್ ಆಫ್ ಸೆಟ್ಸ್. ಅವು 4 ಏನಿದೆ, ಇದು ಯೂನಿಯನು, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟು, ಅದು ಡಿಫ್ರೆನ್ಸ್ ಏನಿದೆ ಮತ್ತು ಡೆಫಿನೇಷನ್ ಏನಿದೆ ಎಲ್ಲ ನೋಡ್ಕೊಂಬಿಡೋಣ. ಓಕೆ, ಇವಾಗ ನೋಡೋಣ. ಇಲ್ಲಿ ಟೈಪ್ಸ್ ಆಫ್ ಸೆಟ್ಸನ್ನು ಹೇಳಿದ್ದೇನೆ. ಓಕೆ, ಈಗ ಸೆಟ್ಸ್ನಲ್ಲಿ ಯೂನಿಯನ್, ಇಂಟರ್ಸೆಕ್ಷನ್, ಓಕೆ, ಕಾಂಪ್ಲೆಕ್ಷನ್ ಏನೇನು ಇದು ಮೆಥಡ್ಗಳು ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಬಿಡೋಣ. ಅದರಲ್ಲಿ ಮೊದಲನೇದು ಯೂನಿಯನ್. ಯೂನಿಯನ್ ಬಗ್ಗೆ ತಿಳ್ಕೊಳ್ಳೋಣ. ಇಫ್ ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್ ದೆನ್ ದ ಯೂನಿಯನ್ ಆಫ್ ಎ ಆ್ಯಂಡ್ ಬಿ ಸೆಟ್ಸ್ ಆರ್ ಇನ್ ದ ಸೆಟ್ ಕನ್ಸಿಸ್ಟ್ ಆಫ್ ಐದರ್. ಇದು ಅರ್ಥ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಎ ಆ್ಯಂಡ್ ಬಿ ಅಂದರೆ ಎಕ್ಸಾಂಪಲ್ ತೆಗೆದುಕೊಳ್ತೀನಿ. 1 2 3 4 ಇದೆ, 4 5 6 7 ಇದೆ. ದೆನ್ ಎ ಯೂನಿಯನ್ ಬಿ ಅಂದರೆ ಈ ಎಲಿಮೆಂಟ್ಸ್ನ ಮೊದಲು ಬರ್ಕೋಬೇಕು, 1 2 3 4. ನೆಕ್ಸ್ಟು ಇದರಲ್ಲಿ ಯಾವ ಸೇಮ್ ಇದಾವೆ ನೋಡಿ ಅವನು ಬಿಟ್ಟು ಓಕೆ ಉಳಿದವೆಲ್ಲ ಬರೀಬೇಕು. ಎರಡು ಸೇರಿಸಿ ಯೂನಿಯನ್ ಮಾಡೋದು, ಎರಡು ಸೇರಿಸಿ ಕಾಮನ್ ಏನಿದೆ ಎಲ್ಲವನ್ನು ಬರೀಬೇಕು. ಇಡೀ ಎರಡು ಇದನ್ನು ಎಲ್ಲ ಮ್ಯಾನೇಜ್ ಮಾಡಿರ್ಬೇಕು. ಕಾಮನ್ ಇದನ್ನು ಒಂದೇ ಟೈಮ್ ಬರೀಬೇಕು. 2 2 3 3 ಸಲ ರಿಪೀಟ್ ಆಗಿದ್ದನ್ನು ಒಂದೇ ಟೈಮ್ ಬರೀಬೇಕು. ಇಲ್ಲೊಂದು ಲಾಜಿಕ್ ಏನಂದರೆ ಎ ಬಿ ಆರ್ ಲಾಜಿಕಲ್ ಸಮ್ ಆ್ಯಂಡ್ ಇನ್ ಬಿ ವೇರ್ ಈಚ್ ಎಲಿಮೆಂಟ್ ಈಸ್ ರಿಟರ್ನ್ ಓನ್ಲಿ ಒನ್ಸ್. ಅಂದರೆ ಒಂದೇ ಬಾರಿ ಬರೀಬೋದು ನಾವು. ಪ್ರಾಪರ್ಟಿಗಳೇನು ನೋಡಿ. ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್, ದೆನ್ ಎ ಯೂನಿಯನ್ ಬಿ ಆಲ್ಸೋ ಯುನಿಕ್ ಸೆಟ್. ಓಕೆ, ಅಂದರೆ ಈಕ್ವಲ್ 1 2 3 ಆ್ಯಂಡ್ 3 4 5 ಅಂದರೆ 1 2 3 4 5 ಅದೊಂದು ಸೆಟ್ ಆಗುತ್ತೆ, ಯುನಿಕ್ ಸೆಟ್. ಓಕೆ, ಎಲ್ಲ ಕವರ್ ಆಗುತ್ತೆ. ಅದು ಪ್ರಾಪರ್ಟಿ ಆಯಿತು. ನೆಕ್ಸ್ಟ್ ಪ್ರಾಪರ್ಟಿ ಏನಂದರೆ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಇದೆ. ಅಂದರೆ ಇದರ ಅರ್ಥ ಎ ಯೂನಿಯನ್ ಬಿ ಅರ್ಥ ಬಿ ಯೂನಿಯನ್ ಎ ಇವೆರಡೂ ಕೂಡ ಒಂದೇ. ಓಕೆ, ಈಕ್ವಲ್ ಆಗಿರ್ತದೆ. ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಕ್ಯುಮ್ಯುಲೇಟಿವ್ ಅಥವಾ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಇದರ ಅರ್ಥ ಎರಡು ಕೂಡ ಬೇಕಾದ್ರೆ ಎಕ್ಸಾಂಪಲ್ ಮಾಡಿ ತೋರಿಸ್ತೇನೆ ನೋಡಿ. ಅಂತ ಇಲ್ಲಿ ಎ ಅಂದರೆ 1 2 3 3 4 5 ಬರೀತೀರ. ಎ ಯೂನಿಯನ್ ಬಿ ಆಯಿತು. ಬಿ ಯೂನಿಯನ್ ಎ ಅಂದರೆ ನೋಡಿ 3 4 5 1 2. ಓಕೆ, ಎನಿಥಿಂಗ್ ಏನು ಬೇಕಾದ್ರೆ ಆಗ್ಬೋದು. ಬಟ್ ಎರಡು ಎಲಿಮೆಂಟ್ಸ್ ಸೇಮ್ ಇದ್ದಾವೆ, ಆರ್ಡರ್ ಚೇಂಜ್ ಆಗಿರ್ಬೋದು, ಬಟ್ ಎಲಿಮೆಂಟ್ ಒಂದೇ ಥರ ಇದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ ಕ್ಲಿಯರ್ಲಿ. ಈ ಒಂದು ಲಾ ಏನಿದೆ ಕಮ್ಯುಟೇಟಿವ್ ಪ್ರಾಪರ್ಟಿ ಲಾ, ಅದು ಏನಾಗುತ್ತೆ ಓಕೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು, ಇದಕ್ಕೆ ನಾವು ಜಾಸ್ತಿ ಏನು ಒಂದೇ ಸ್ಟೆಪಲ್ಲಿ ನಿಮ್ಗೆ ತಿಳಿಯುತ್ತೆ. ಸೆಟ್ಸಲ್ಲಿ ಈ ಯೂನಿಯನ್ ಇಂಟರ್ಸೆಕ್ಷನ್ ಬಹಳ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಇನ್ನೊಂದು ಆಲ್ಟರ್ನೇಟಿವ್ ಪ್ರೂಫನ್ನು ಕೊಟ್ಟಿದ್ದಾರೆ. ಓಕೆ, ಇದೇನು ಅಷ್ಟು ಬೇಕಾಗಲ್ಲ, ಒಂದೇ ಪ್ರೂಫ್ ಸಾಕು ನಮಗೆ. ನೆಕ್ಸ್ಟು ಕೇಳಿದ್ದಾರೆ ದ ಯೂನಿಯನ್ ಆಫ್ ಸೆಟ್ಸ್ ಇಸ್ ಅಸೋಸಿಯೇಟಿವ್ ಇಫ್ ಸೆಟ್ ಎ ಸೆಟ್ ಬಿ ಆ್ಯಂಡ್ ಸೆಟ್ ಸಿ ಆರ್ 3 ಸೆಟ್ಸ್. ಓಕೆ, 2 ಸೆಟ್ಗೆ ಎ ಯೂನಿಯನ್ ಬಿ, ಬಿ ಯೂನಿಯನ್ ಎ ಒಂದು ಕ್ಯಾಲ್ಕುಲೇಷನ್ ವರ್ಕ್ ಆಗುತ್ತೆ. 3 ಸೆಟ್ ಇದ್ದರೆ ಏನು ಮಾಡೋದು, ಈ ಮೆಥಡ್ ವರ್ಕ್ ಆಗುತ್ತೆ. ಓಕೆ, ಇದು ಥಿಯರಮ್ ಥರ ಇರುತ್ತೆ. ಅಂದರೆ ಈ ಎ ಯೂನಿಯನ್ ಬ್ರ್ಯಾಕೆಟ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಓಕೆ, ಇದು ಅರ್ಥ ಆಗುತ್ತೆ ಅನ್ಕೋತೇನೆ. ನೋಡಿ 3 ಇದ್ದಾವೆ, 3 ಸೆಟ್ಗಳು 1 2 3 4 5. ಎ ಯೂನಿಯನ್ ಬಿ ಅಂದರೆ 1 2 3 4 5 6 ಆಗಬೇಕಾಗುತ್ತೆ. 6 ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ದೇರ್ ಫಾರ್ ಎ ಯೂನಿಯನ್ ಬಿ ಏನಾಗುತ್ತೆ 1 2 3 4 5 ಆಗುತ್ತೆ. ನೆಕ್ಸ್ಟು ಈ ಯೂನಿಯನ್ ಇಲ್ಲಿದೆ, ಯೂನಿಯನ್ ಇದೆ ನೋಡಿ, ಕಲರ್ ಚೇಂಜ್ ಮಾಡ್ತೀನಿ. ಓಕೆ, ಯೂನಿಯನ್ ಇದೆ, ಈ ಯೂನಿಯನ್ ಹಾಕಿ ಸಿದಲ್ಲಿ ಏನಿದೆ ಸಿ ಬರೀ 5 6. ಓಕೆ, 1 2 3 4 5 6 ಬರುತ್ತೆ. ಓಕೆ, ಇಲ್ಲಿ ಬಂತು ನೋಡಿ. ನೆಕ್ಸ್ಟು ಸಿಮಿಲರ್ಲಿ ಬಿ ಯೂನಿಯನ್ ಸಿ ಮಾಡಿ. ಓಕೆ, ಇಲ್ಲಿ ನೋಡಿ ಬಿ ಯೂನಿಯನ್ ಸಿ ಮಾಡಿ. ಬಿ ಅಂದರೆ ಎಷ್ಟಿದೆ 3 4 5, ಸಿ 5 6 ಅಂದರೆ 3 4 5 6 ಬಂತ ಆನ್ಸರು 3 4 5 6. ಓಕೆ, ಈ ಸ್ಟೆಪ್ ಓಕೆ ಆಯಿತು. ನೆಕ್ಸ್ಟು ಇದನ್ನು 1 2 3 4 5 6 ಬರುತ್ತೆ. ಹಾಗಾಗಿ ಇವೆರಡು ಪ್ರೂವ್ ಆಗುತ್ತೆ. ಆಲ್ಟರ್ನೇಟಿವ್ ಪ್ರೂಫ್ ಬೇಡ. ಓಕೆ, ಬಿಕಾಸ್ ನಮಗೆ ಆನ್ಸರ್ ದೊರಕಿದ ಮೇಲೆ ಬೇರೆ ಬೇರೆ ಮೆಥಡ್ಗಳನ್ನ ಈಸಿ ಮೆಥಡ್ ಯಾವುದು ಅದನ್ನು ಮಾತ್ರ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಮತ್ತು ಎಕ್ಯುರಸಿ ಯಾವುದರಲ್ಲಿ ಜಾಸ್ತಿ ಇದೆ ಅದೇ ಮೆಥಡನ್ನ ಫಾಲೋ ಮಾಡಬೇಕು. ನೆಕ್ಸ್ಟು ಇಫ್ ಸೆಟ್ ಎ ಈಸ್ ಅ ಸೆಟ್ ದೆನ್ ಈ ಯೂನಿಯನ್ ನಲ್ ಎ ವೇರ್ ಈಸ್ ಎ ನಲ್ ಸೆಟ್. ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ, ಒಂದು ಸೆಟ್ಟಲ್ಲಿ ವ್ಯಾಲ್ಯೂ ಇರುತ್ತೆ, ಇನ್ನೊಂದು ಸೆಟ್ಟು ಖಾಲಿ ಇರುತ್ತೆ.
ಓಕೆ, ಅವಾಗ ಏನು ಮಾಡ್ಬೇಕಂತ ಈಗ ನೋಡಿ, ಎ ಸೆಟ್ಟಲ್ಲಿ ಇದೆ, ಎ ವ್ಯಾಲ್ಯೂ ಇದೆ, ನಲ್ಲಲ್ಲಿ ಏನೂ ಇಲ್ಲ, ಹಾಗಾಗಿ ಎ ಸೆಟ್ ಮಾತ್ರ ಬರೀಬೇಕು, ಆನ್ಸರ್ ಎ ಮಾತ್ರ ಬರ್ತದೆ, ಆಲ್ಟರ್ನೇಟಿವ್ ಪ್ರೂಫ್ ಬೇಕಾಗಿಲ್ಲ. ಓಕೆ, ಕ್ಲಿಯರಾಗಿ ಮೆನ್ಷನ್ ಆಗಿ ನಲ್ ಸೆಟ್ ಇದ್ದರೆ ಯಾವುದೇ ಈಕ್ವೇಷನ್ ಯಾವುದೇ ಲಾಜಿಕ್ ನಿಮಗೆ ಎಕ್ಸಾಂಪಲ್ ಬಂದರೂ ಕೂಡ ಸಾಲ್ವ್ ಮಾಡಬೇಕು, ಆ ರೀತಿ ಒಂದು ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ದ ಯೂನಿಯನ್ ಆಫ್ ಸೆಟ್ಸ್ ಇಸ್ idempotent. ಓಕೆ, ಇದರ ಅರ್ಥ ನೋಡಿ, ಇವೆರಡೂ ಸೆಟ್ಗಳು ಡಬಲ್ ರಿಪೀಟ್ ಆದರೆ ಆನ್ಸರ್ ಒಂದೇ ಬರುತ್ತೆ. ಓಕೆ, idempotent ಅಂದರೆ ಡಬಲ್ ಡುಪ್ಲಿಕೇಟ್ ಆದರೆ. ಓಕೆ, ಈಗ ನೋಡಿ, 2 1 2 3 1 2 3 ಇದೆ, ಯೂನಿಯನ್ ಹಾಕಿದ್ರೆ 1 2 3 ಬರುತ್ತೆ. ಈ ನೆಕ್ಸ್ಟು ಇಲ್ಲೇನು ಕೇಳಿದ್ರೆ ನೋಡಿ, ಸೆಟ್ ಎ ಈಸ್ ಅ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್ ಆ್ಯಂಡ್ ದೆನ್ ಎ ಯೂನಿಯನ್. ಓಕೆ, ಈಕ್ವಲ್ ಟು ಯೂನಿಯನ್ ಅಂದರೆ ಅರ್ಥ ನೋಡಿ, ಈಗ ಯೂನಿಯನ್ ಯು ಅದು ಆ್ಯಕ್ಚುಲಿ ಎರಡು ಯೂನಿಯನ್ ಅಲ್ಲ, ಒಂದು ಯೂನಿಯನ್ ಸಿಂಬಲ್, ಒಂದು ಯು ಸಿಂಬಲ್, ಸೆಟ್ ಯು ಹೆಸರದು. ಓಕೆ, ಈ ಥರ ಕನ್ಫ್ಯೂಸ್ ಮಾಡೋದು ಭಾಳ ಸಲ ಇರ್ತದೆ. ಹಾಗೆ ನೋಡಿ, 1 2 3 4 5 6 7 ಯು, ಈ ವ್ಯಾಲ್ಯೂ 1 2 3. ಇವಾಗ ನಾವು ಯು ವ್ಯಾಲ್ಯೂ ಕಂಡಿಡ್ಬೇಕು. 1 2 3 4 5 6 7 ಯು ಬರುತ್ತೆ, ಡುಪ್ಲಿಕೇಟ್ ಆಗೋಲ್ಲ, ಯಾಕಂದರೆ ಒಂದು ಸಲ ರಿಪೀಟ್ ಆದರೆ ಮುಗಿತು, ಅವಲ್ಲೇ ಕವರ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಬರುತ್ತೆ, ಎ ಬಿ ಸೆಟ್ ಅಂತ ಇದ್ದಾವೆ, ಅಲ್ಲಿ ಎ ಬಿ ದೆನ್ ಎ ಯೂನಿಯನ್ ಬಿ ಅಂದರೆ ಬಿ ಅಂತ ಅರ್ಥ ಆಗುತ್ತೆ, ಯಾಕಂದರೆ ಬಿಯಲ್ಲಿ ಎಲ್ಲ ವ್ಯಾಲ್ಯೂ ಕೊಟ್ಟಿರ್ತಾನೆ. 1 2 3 4 5 ಇಲ್ಲಿ 1 2 3 ಮಾತ್ರ ಇದೆ, ಅಂಥ ಟೈಮಲ್ಲಿ ಮತ್ತು ಇವೆಲ್ಲ ನಂಬರ್ಗಳು ಇಲ್ಲೇ ಕವರ್ ಆಗುತ್ತೆ, ಮತ್ತು ಇದು ಬರೋದಿಲ್ಲ, ಬಿನೇ ಆಗುತ್ತೆ, ಯಾಕಂದರೆ ಎಲ್ಲ ಸೆಲ್ ಕವರ್ ಆಗಿರುತ್ತೆ ನೋಡಿ ಅದರಲ್ಲಿ, ಅದಕ್ಕಾಗಿ ಬಿ ಏನು ಸಬ್ಸೆಟ್ ಆಫ್ ಎ. ಓಕೆ, ಈ ಒಂದು ಇಕ್ವೇಷನ್ ವರ್ಕ್ ಆಗುತ್ತೆ. ನೆಕ್ಸ್ಟು ಇಂಟರ್ಸೆಕ್ಷನ್. ಓಕೆ, ಈಗ ನಾವು ಯೂನಿಯನ್ ಬಗ್ಗೆ ಕಲಿತೀವಿ, ಇಂಟರ್ಸೆಕ್ಷನ್ ಬಗ್ಗೆ ಕಲಿತೀವಿ. ಓಕೆ, ನೋಡಿ, ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್, 2 ಸೆಟ್ ಅದಾವೆ. ಇಂಟರ್ಸೆಕ್ಷನ್ ಅರ್ಥ ಏನು? ಯೂನಿಯನ್ ಅಂದರೆ ಎಲ್ಲ ಕೂಡಿಸಿ ಬರೋದು, ಇಲ್ಲಿ ಎಲ್ಲ ಡಿವೈಡ್ ಮಾಡೋದು ಅಷ್ಟೇ. ಎ ಆ್ಯಂಡ್ ಬಿ ಆರ್ ಸೆಟ್ ವಿಚ್ ಕನ್ಸಿಸ್ಟ್ ಆಫ್ ಕಾಮನ್ ಎಲಿಮೆಂಟ್ಸ್ ಅಂದರೆ ಅರ್ಥ ಏನು? ಇವರಿಬ್ಬರಲ್ಲಿ ಯಾರು ಕಾಮನ್ ಇದ್ದಾರೆ? ಓಕೆ, ಇದರಲ್ಲಿ 3 ಕಾಮನ್ ಇದೆ ಎರಡರಲ್ಲಿ, ಹಾಗೆ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ, 3 ಆನ್ಸರ್ ಇರುತ್ತೆ. ಎರಡರಲ್ಲಿ ಯಾರಿದ್ದಾರೆ ಅವರು ಮಾತ್ರ ಕಾಮನ್. ಮತ್ತು ನೀವು ವೆನ್ ಡೈಗ್ರಾಮಲ್ಲಿ ಓಕೆ ಈ ರೀತಿ ಇವರಿಬ್ಬರಲ್ಲಿ ಕಾಮನ್ ಯಾರಾದರೂ ಇಲ್ಲಿ ಮಧ್ಯದಲ್ಲಿ ಬರೀಬೇಕು. ಓಕೆ, ಇವರನ್ನು ಉಳಿದವ್ರನ್ನ ಇಲ್ಲ ಇಲ್ಲಿ ಬರೀಬೇಕು. ಓಕೆ, ಅದನ್ನು ವೆನ್ ಡೈಗ್ರಾಮಲ್ಲಿ ಹೇಳ್ತಾರೆ. ಪ್ರಾಪರ್ಟೀಸ್ ಏನಿದ್ದಾವೆ, ಕಮ್ಯುಟೇಟಿವ್ ಪ್ರಾಪರ್ಟಿ. ಓಕೆ, ನಾನು ಅಲ್ಲಿ ಯೂನಿಯನಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿ ಇದೆ, ಇಂಟರ್ಸೆಕ್ಷನಲ್ಲೂ ಇದೆ ಕಮ್ಯುನಿಕೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಓಕೆ, ಅಲ್ಲಿ ಏನಿತ್ತು, ಎ ಯೂನಿಯನ್ ಬಿ ಈಕ್ವಲ್ ಟು ಬಿ ಯೂನಿಯನ್ ಎ ಇತ್ತು, ಬಟ್ ಇಲ್ಲಿ ಉಲ್ಟಾಗುತ್ತೆ ಅಷ್ಟೇ, ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಓಕೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ಒಂದು ಎಕ್ಸಾಂಪಲ್ ನೋಡ್ಬಿಡೋಣ, ಗೊತ್ತಾಗ್ಬಿಡುತ್ತೆ. 1 2 3 3 4 5 ಓಕೆ, 2 ಸೆಟ್ ಇದ್ದಾವೆ. ಇಂಟರ್ಸೆಕ್ಷನ್ ಮಾಡಿದಾಗ ಏನು ಕಾಮನ್ ಇದೆ, 3 ಕಾಮನ್ ಇದೆ, 3 ಕಾಮನ್ ಇದೆ, 3 ಬರೀತೀರ. ಓಕೆ, ಉಲ್ಟಾ ಮಾಡಿದ್ರು ಕೂಡ 3ನೇ ಕಾಮನ್ ಬರುತ್ತೆ, ಎರಡಕ್ಕೂ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟು ಇಲ್ಲಿ ಈಕ್ವೇಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಅಸೋಸಿಯೇಟಿವ್ ಪ್ರಾಪರ್ಟಿ, ಅಲ್ಲಿ ಕೂಡ ಹೇಳಿದ್ದೆ ಸೇಮ್ ಮೆಥಡು, ಎಲ್ಲಿ ಇಂಟರ್ಸೆಕ್ಷನ್ ಇದೆ ಅಲ್ಲಿ ಯೂನಿಯನ್ ಬಂದರೆ ಅಸೋಸಿಯೇಟಿವ್ ಪ್ರಾಪರ್ಟಿನಾಗುತ್ತೆ. ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಬೇಕಾದ್ರೆ 1 2 3 4 3 4 5 4 5 6 ಇದು ಮೂರು ಗುಣಗಳು ಅಥವಾ ಗಣಗಳ ಗುಂಪುಗಳು ಎ ಬಿ ಸಿ 3 ಮೆಥಡ್ ಬಂದಾಗ ವರ್ಕ್ ಆಗುತ್ತೆ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಅಂದರೆ 1 2 3 4 ಆ್ಯಂಡ್ 3 4 5 ಆನ್ಸರ್ 3 4. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಇಲ್ಲಿ 4 ಬರುತ್ತೆ. ಓಕೆ, ಇದನ್ನು ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ, ಹಾಗಾಗಿ ನಾನು ಜಾಸ್ತಿ ಹೇಳ್ತಿಲ್ಲ. ಐಡೆಂಪೋಟೆಂಟ್ ಪ್ರಾಪರ್ಟಿ ಅಂತ ಹೇಳಿದೆ, ಅಂದರೆ ಡಬಲ್ ಸೈಡ್ ಬಂದಾಗ ಅವಾಗ ಕೂಡ ಸೇಮ್ ಆನ್ಸರ್ ಬರುತ್ತೆ, ಯೂನಿಯನ್ ಆಗಲಿ ಇಂಟರ್ಸೆಕ್ಷನಲ್ಲಿ ಸೇಮ್ ಬರುತ್ತೆ. ನೆಕ್ಸ್ಟು ಸೆಟ್ ಈಸ್ ಒಂದು ಟೈಮ್ ಬರುತ್ತೆ, ಅಂದರೆ ಒಂದು ಸೆಟ್ಟಲ್ಲಿ ವ್ಯಾಲ್ಯೂ ಕೊಟ್ಟಿರ್ತಾನೆ 1 2 3, ಇನ್ನೊಂದು ಸೆಟ್ಟಲ್ಲಿ ಬಿ ಅಂತ ಕೊಟ್ಟು ನಲ್ ಸೆಟ್ ಖಾಲಿ ಕೊಟ್ಟಿರ್ತಾನೆ, ಅವಾಗ ಆನ್ಸರ್ ಏನೇ ಬರುತ್ತೆ. ಬಟ್ ಇಂಟರ್ಸೆಕ್ಷನಲ್ಲಿ ಉಲ್ಟಾ ಆಗುತ್ತೆ. ಓಕೆ, ಇಂಟರ್ಸೆಕ್ಷನ್ ಏನು ಯೂನಿಯನ್ ಅಲ್ಲ, ಇಂಪಾರ್ಟೆಂಟ್ ಏನು, ಎರಡರಲ್ಲಿ ಕಾಮನ್ ಏನಿದೆ ಅದನ್ನು ಮಾತ್ರ ಬರೀಬೇಕು. ಓಕೆ, ಈಗ ಕಾಮನ್ ಏನಿಲ್ಲ, ನಲ್ ಇಲ್ಲ, ಹಾಗಾಗಿ ಆನ್ಸರ್ ಏನಾಗುತ್ತೆ, ನಲ್ ಸೆಟ್ಟು ಬರುತ್ತೆ. ಓಕೆ, ಯೂನಿಯನ್ ಬೇರೆ ಇಂಟರ್ಸೆಕ್ಷನ್ ಬೇರೆ. ನೆಕ್ಸ್ಟು ಈ ರೀತಿ ಕನ್ಫ್ಯೂಸ್ ಮಾಡ್ತಾನೆ ನಿಮಗೆ ಈ ಇಂಟರ್ಸೆಕ್ಷನ್, ಯಾಕಂದರೆ ಸಿಂಬಲ್ ಯು ಮತ್ತು ಯೂನಿಯನ್ ಸಿಂಬಲ್ ಸ್ವಲ್ಪ ಸೇಮ್ ಇರೋದಿಲ್ಲ, ಡೌಟ್ ಆಗುತ್ತೆ. ನೆಕ್ಸ್ಟು ಓಕೆ, ನೆಕ್ಸ್ಟ್ ನೋಡೋಣ, ಡಿಸ್ಟ್ರಿಬ್ಯೂಟಿವ್ ಲಾಸ್ ಆಫ್ ಯೂನಿಯನ್ಸ್ ಆ್ಯಂಡ್ ಇಂಟರ್ಸೆಕ್ಷನ್. ಯೂನಿಯನ್ ಇಂಟರ್ಸೆಕ್ಷನಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾಸ್ ಅಂತ ಬರುತ್ತದೆ. ಡಿಸ್ಟ್ರಿಬ್ಯೂಟಿವ್ ಲಾಸ್ಗಳು ಅಂದರೆ ಏನು ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಏನು ಬರ್ತವೆ ಅದೇ ಲಾಸ್ಗಳು ಬರ್ತವೆ, ಮತ್ತು ಅದರ ಜೊತೆಗೆ ಡಿ ಮಾರ್ಗನ್ಸ್ ಲಾ ಅಂತ ಕೂಡ ಬರ್ತವೆ. ಓಕೆ, ಅವುಗಳನ್ನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ
ಇಲ್ಲಿ ನೀವು ನೋಡಿರ್ತೀರ. ಓಕೆ, ಈ ಒಂದು ರಿಸಲ್ಟ್ ನಾನು ಹೇಳಿದೆನಲ್ಲ ಈಕ್ವೇಷನ್, ಇದನ್ನೇನಂತ ಕರಿತೀವಿ? ಲಾಸ್. ಓಕೆ, ಇಂಟರ್ಸೆಕ್ಷನ್ ಡಿಸ್ಟ್ರಿಬ್ಯೂಟಿವ್ ಲಾಸ್ ಅಂತ ಕರಿತೀವಿ. ಅಂದರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಆ್ಯಂಡ್ ಎ ಇಂಟರ್ಸೆಕ್ಷನ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ, ಈ ರೀತಿ ಈಕ್ವೇಷನ್ಗಳನ್ನ ಮಾಡಿ. ಇದೊಂದು ಪ್ರಾಬ್ಲಮ್ನ ನೀವೇ ಮಾಡಿ. ಓಕೆ, ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಪೇಜ್ ನಂಬರ್ ಎಷ್ಟಿದೆ? 12ನೇ ಪೇಜ್ ನಂಬರಲ್ಲಿದೆ ಈ ನೋಟ್ಸಲ್ಲಿ. ಓಕೆ, ನಿಮಗೆ ಈ ಕ್ವಶನ್ ಏನು ಕ್ಲಿಯರಾಗಿ ಕಾಣಿಸಿಲ್ಲ? ಓಕೆ, ಇನ್ನೊಂದು ಸಲ ನೋಡ್ಕೊಂಬಿಡಿ. ಓಕೆ, ಸ್ಲೋ ಆಗಿ ನಾನು ಇದು ಮಾಡ್ತಾಯಿದ್ದೀನಿ. ಈ ಪ್ರಶ್ನೆ ನೀವು ಬರ್ಕೊಂಡು ವಿಡಿಯೋನ ಪಾಸ್ ಮಾಡಿ ಒಂದ್ರ ಬೇಕಾದ್ರೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಾವು ದ ಕಾಂಪ್ಲಿಮೆಂಟ್ ಆಫ್ ಸೆಟ್. ಓಕೆ, ಈಗ ನಾವು ಯೂನಿಯನ್ ಇಂಟರ್ಸೆಕ್ಷನ್ ಆಯಿತು. ನೆಕ್ಸ್ಟು ಸಿಲೆಬಸ್ ನೋಡಿ, ನೆಕ್ಸ್ಟ್ ಪ್ರೊಸೀಜರ್. ಓಕೆ, ಇಲ್ಲಿ ನೋಡಿ ಯೂನಿಯನ್ ಇಂಟರ್ಸೆಕ್ಷನ್ ಡೆಫಿನೇಷನ್ ಮುಗೀತು. ಡೆಫಿನೇಷನ್ ಹಾಕಿ ಅದರ ಜೊತೆಗೆ ಎಲ್ಲ ಒಂದು ಎಕ್ಸಾಂಪಲ್ ಜೊತೆಗೆ ತೊಗೊಂಡ್ಬಿಟ್ವಿ ಯೂನಿಯನ್ ಇಂಟರ್ಸೆಕ್ಷನ್. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡೋದು? ಕಾಂಪ್ಲಿಮೆಂಟು ಆ್ಯಂಡ್ ಡಿಫ್ರೆನ್ಸ್ ಆಫ್ ಸೆಟ್ಸ್, ಇವೆರಡು ಕಾನ್ಸೆಪ್ಟನ್ನ ಮುಗಿಸಿದ್ರೆ ABC ಮೆಥಡ್ ಮುಗುತ್ತೆ. ಮತ್ತು ನಾನು ಈ ಪಾರ್ಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಾರ್ಟಲ್ಲಿ ವೆನ್ ಡಯಾಗ್ರಾಮ್ಸಿಂದ ಶುರು ಮಾಡ್ತೀನಿ. ಓಕೆ, ಈಗ ಕಾಂಪ್ಲಿಮೆಂಟ್ಸ್ ಆಫ್ ಸೆಟ್ ಬಗ್ಗೆ ಹೋಗೋಣ. ಈಗ ಆಲ್ರೆಡಿ ನಾವು ಯೂನಿಯನ್ ಇಂಟರ್ಸೆಕ್ಷನಲ್ಲಿ ಕಂಪ್ಲೀಟ್ ಮುಗಿಸ್ಬಿಟ್ಟಿವಿ. ಸಿಲೆಬಸಲ್ಲಿ ನೋಡಿದ್ವಿ. ನೆಕ್ಸ್ಟ್ ಕಂಪ್ಲಿಮೆಂಟ್ ಇದೆ. ಓಕೆ, ಕಂಪ್ಲಿಮೆಂಟ್ ಹೋಗೋಣ. ವಿಚ್ ಕಂಟೈನ್ಸ್ ಆಲ್ ದೋಸ್ ಎಲಿಮೆಂಟ್ಸ್ ಆಫ್ ದ ಯೂನಿವರ್ಸಲ್ ಸೆಟ್ ಯು ವಿಚ್ ಆರ್ ನಾಟ್ ಇನ್ ಎ. ಓಕೆ, ಕಾಂಪ್ಲಿಮೆಂಟ್ ಅಂದರೆ ಇಲ್ಲಿ ಯೂನಿವರ್ಸಲ್ ಏನಿರೋದಿಲ್ಲ. ಓಕೆ, ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಇಂಟರ್ಸೆಕ್ಷನ್ ಅಂದರೆ ಯು ಮೈನಸ್ ಎ, ಈ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಎ ಅಂತ ಬರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯು ಸೆಟ್ ಏನಿರುತ್ತೆ ನೋಡಿ, ಆ ಯು ಸೆಟ್ನ ಮೈನಸ್ ಮಾಡಿದ್ರೆ ನಿಮಗೆ ಎ ಸೆಟ್ ಸಿಗುತ್ತೆ. ಈಗ ಯು 1 2 3 4 5 6 7 8 ಇದೆ. ಎಕ್ಸಾಂಪಲ್ ನೋಡಿದ್ರೆ ಡೆಫಿನೇಷನ್ ನೀವೇ ಡಿಸೈಡ್ ಮಾಡ್ಕೋತೀರ. ಯಾಕೆ ಆಗುತ್ತೆ? 6 ಇರೋದೆ 1 2 3 4 5. ಓಕೆ, 2 ಸೆಟ್ ಇದ್ದಾವೆ. ಏನು ಈ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಎ ಅಂತ ಇದೆ. ಓಕೆ, ಯು ಮೈನಸ್ ಎ, ಯು ಅಂದರೆ ಏನಿದೆ? 1 2 3 4 5 6 7 8. ಎ ಅಂದರೆ 1 2 3 4 5. ಇಲ್ಲಿ ಇಷ್ಟು ತೆಗೆದುಬಿಟ್ರೆ ಓಕೆ 1 2 3 4 5, ಉಳಿಯೋದಷ್ಟು 6 7 8. ಅದನ್ನು ಬರೆಯೋದು ಏನು? ಕಾಂಪ್ಲಿಮೆಂಟ್ ಅಂತ ಕರೀತಾರೆ. ಕಾಂಪ್ಲಿಮೆಂಟ್. ಓಕೆ, ಪ್ರಾಪರ್ಟೀಸ್ ಆಫ್ ಕಾಂಪ್ಲಿಮೆಂಟ್ ಅಂದರೆ ದ ಇಂಟರ್ಸೆಕ್ಷನ್ ಆಫ್ ಸೆಟ್ ಎ ಆ್ಯಂಡ್ ಇಟ್ಸ್ ಕಾಂಪ್ಲಿಮೆಂಟ್ ಎ ಕಾಂಪ್ಲಿಮೆಂಟ್ಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಓಕೆ, ಡಿಸ್ಜಾಯಿಂಟ್ ಸೆಟ್ ಅಂದರೆ ಸಂಬಂಧ ಇರೋದಿಲ್ಲ. ಓಕೆ, ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಈಸ್ ಎ ನಲ್ ಸೆಟ್. ಓಕೆ, ಎರಡಕ್ಕೆರಡು ಯಾವುದೇ ರೀತಿ ಕಾಮನ್ ಆಗಿ ಇರೋದಿಲ್ಲ. ಹಾಗಾಗಿ ಇವೇನಾಗುತ್ತೆ? ಕಾಮನ್ ಆಗಿ ಬರೋದಿಲ್ಲ. ಅಂದರೆ ಖಾಲಿ ಎಂಟಿ ಉಳಿಯುತ್ತೆ. ಎಂಟಿ ಇದ್ದರೆ ನಲ್ ಸೆಟ್ಟೇ ಬರುತ್ತೆ. ಯು ವ್ಯಾಲ್ಯೂ ಆಯಿತು 1 2 3 4 5 ಇತ್ತು. ಇಲ್ಲಿ ಯಾವ ರೀತಿ ಕಾಮನ್ ಇರೋದಿಲ್ಲ. ಬಟ್ ಈ ಕಾಂಪ್ಲಿಮೆಂಟ್ ಮಾಡಿದಾಗ 6 7 8 9 ಬರುತ್ತೆ. ಓಕೆ, ಎ ಇದರಲ್ಲಿ 6 7 8 9 1 2 3 4 5 ಉಳಿಯುತ್ತೆ. ಇದರಲ್ಲಿ ನಾವು ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಮಾಡಿದಾಗ ಯಾವುದೇ ರೀತಿ ಕಾಮನ್ ವ್ಯಾಲ್ಯೂ ಸಿಗೋದಿಲ್ಲ. ಓಕೆ, ಇನ್ನೊಂದು ಸಲ ನೋಡ್ಕೊಂಬಿಡಿ. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಬೇಕಾದರೆ ತೆಗೆದುಕೊಳ್ಳಿ. ಸೆಟ್ ಯು ಇಲ್ಲಿ 1 2 3 ಟು 9 ತನಕ ಇದೆ. ಎದಲ್ಲಿ 1 2 3 4 5 ಇದೆ. ಇಲ್ಲಿ ಮತ್ತೆ ಎ ಕಂಪ್ಲಿಮೆಂಟ್ ಮಾಡಿದ್ರೆ 6 7 8 9 ಬರುತ್ತೆ. ಓಕೆ, 6 7 8, ಯಾಕಂದರೆ ಈ 5 ಕ್ಯಾನ್ಸಲ್ ಆಗುತ್ತೆ. ಅವಾಗ 6 7 8 9 ಉಳಿಯುತ್ತೆ. ಮತ್ತು ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಮಾಡಿದಾಗೆ 1 2 3 4 5 ಇರುತ್ತೆ. ನಮಗೆ ಕಾಂಪ್ಲಿಮೆಂಟ್ ಏನು ಆನ್ಸರ್ ಬಂದಿರುತ್ತೆ? 6 7 8 9. ಓಕೆ, 6 7 8 ಇದರಲ್ಲಿ ಯಾವ ರೀತಿ ಕಾಮನ್ನೇ ಇಲ್ಲ. ಬಟ್ ಯೂನಿಯನಲ್ಲಿ ಏನಿರುತ್ತೆ? ಎಲ್ಲ ಕೂಡಿಸಿ ಬರೀಬೇಕಲ್ಲ. ಇಂಟರ್ಸೆಕ್ಷನಲ್ಲಿ ಕಾಮನ್ ಇರೋದಿಲ್ಲ. ಬಟ್ ಯೂನಿಯನ್ದಲ್ಲಿ ಒಂದು ಏನಿರುತ್ತೆ? ಸೀರಿಯಲಾಗಿ ಬರ್ಕೊಂಡ್ಬಿಡ್ಬೇಕು. ಆವಾಗ ನಮಗೆ ಯು ಸೆಟ್ ದೊರಕುತ್ತೆ. ಅದು ಯೂನಿಯನ್ ಒಂದು ಸ್ಪೆಷಾಲಿಟಿ. ನೆಕ್ಸ್ಟ್ ನಾವು ಹೋಗೋಣ ಡಿಫ್ರೆನ್ಸ್ ಆಫ್ ಸೆಟ್ಸ್. ಓಕೆ, ನಾವು ಸಿಲೆಬಸಲ್ಲಿ ಮೊದಲಿಗೆ ಯೂನಿಯನ್ ಇಂಟರ್ಸೆಕ್ಷನ್ ಎರಡು ನೋಡ್ತೀವಿ. ಆಮೇಲೆ ಕಂಪ್ಲೀಷನ್ ಆಫ್ ಸೆಟ್ಸ್ ಬರುತ್ತೆ. ಆಮೇಲೆ ಡಿಫ್ರೆನ್ಸ್ ಆಫ್ ಸೆಟ್ಸ್ ಬರುತ್ತೆ. ಓಕೆ, ಇವಾಗ ಡಿಫ್ರೆನ್ಸ್ ಆಫ್ ಸೆಟ್ಸ್ ಬಗ್ಗೆ ಹೋಗೋಣ. ಇದರಲ್ಲಿ ಡಿಫ್ರೆನ್ಸ್ ಏನಿದೆ ನೋಡಿ. ಎ ಆ್ಯಂಡ್ ಬಿ ಆರ್ ಎರಡು ಸೆಟ್ ಇದ್ದಾವೆ. ದೆನ್ ಡಿಫ್ರೆಂಟ್ ಆಫ್ ಸೆಟ್ಸ್ ಎ ಆ್ಯಂಡ್ ಬಿ ಇಸ್ ದಿ ವಿಚ್ ಕನ್ಸಿಸ್ಟ್ ಆಫ್ ದೋಸ್ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ಸ್ ಟು ಎ ಬಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಅಂದರೆ ಎಗೆ ಸಂಬಂಧಪಟ್ಟಿರುತ್ತೆ, ಬಿಗೆ ಸಂಬಂಧ ಇರೋದಿಲ್ಲ. ಆ ರೀತಿ ಇರುತ್ತೆ. ಓಕೆ, ಇ ಮೈನಸ್ ಬಿ ಅಥವಾ ಬಿ ಮೈನಸ್ ಎ ಅಂತ ಕೂಡ ಕರೀತಾರೆ. ಅದನ್ನು ಸಿಂಬಲಲ್ಲಿ ಈ ರೀತಿ ಸಿಂಬಲ್ ಮಾಡಿ ತೋರಿಸಿದ್ದಾರೆ. ಓಕೆ, ಅದನ್ನು ನೋಡೋಣ ಯಾವ ರೀತಿ ಅಂತ. ನೋಡಿ, ಎ ಮೈನಸ್ ಬಿ ಅಂದರೆ ಸಿಮಿಲರ್ಲಿ, ಬಟ್ ಬಿ ಮೈನಸ್ ಎ. ಇದು ನೋಡಿ ಎಕ್ಸಾಂಪಲ್ ತೆಗೆದುಕೊಂಡು ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಎಕ್ಸಾಂಪಲು 1 2 3 4 3 4 5.
ಎರಡು ಸೆಟ್ ಇದ್ದಾವೆ. ಎ ಮೈನಸ್ ಬಿ ಮಾಡಿದ್ರೆ ಏನು ಅರ್ಥ ಅಂದರೆ ಮೈನಸ್ ಮಾಡೋದು. ಓಕೆ 3 4 3 4 ಓಕೆ 1 2 ಉಳಿಯುತ್ತೆ ಮೈನಸ್ ಮಾಡಿದ್ರೆ. ಓಕೆ ಇವಾಗ ಬಿ ಮೈನಸ್ ಎ ಮಾಡೋಣ. ಓಕೆ 3 4 5 1 2 3 4 ಓಕೆ 3 4 ಬಿ ಮೈನಸ್ ಎ ಸಾರಿ ಇನ್ನೊಂದು ಸಲ ಬರ್ಕೊಂಡ್ಬಿಡ್ತಿಲ್ಲ, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಓಕೆ ನೀವು ಬೇಕಾದ್ರೆ ಇಲ್ಲಿ ನೋಡಿ 1 2 3 4 ಇದೆ, 3 4 5 ಇದೆ. ಇಲ್ಲಿ 3 4 5 ಕ್ಯಾನ್ಸಲ್ ಆದರೆ ಆ್ಯಕ್ಚುಲಿ 3 4 ಮಾತ್ರ ಕ್ಯಾನ್ಸಲ್ ಆಗುತ್ತೆ, 5 ಉಳಿಯುತ್ತೆ. 1 2 5 ಅಂತ ಬರ್ಬೇಕಿಲ್ಲಿ. ಓಕೆ ಇದು ಒಂದಾಯಿತು. ನೆಕ್ಸ್ಟು ಬಿ ಮೈನಸ್ ಸಿಯಲ್ಲಿ ನೋಡಿ ಬಿ ವ್ಯಾಲ್ಯೂ ಎಷ್ಟಿದೆ 3 4 5 ಇದೆ. ಓಕೆ ಬರೋಬ್ಬರಿ. ನೆಕ್ಸ್ಟು ಎ ವ್ಯಾಲ್ಯೂ 1 2 3 4 ಇದೆ. ಇಲ್ಲಿ ಮೈನಸ್ ಮಾಡಿದಂದರೆ ಯಾವ ವ್ಯಾಲ್ಯೂಲ್ಲಿ ತೆಗೆದಿದ್ದಾರೆ 3 4 ತೆಗೆದಿದ್ದಾರೆ, 3 4 ತೆಗೆದ್ರೆ ನೆಕ್ಸ್ಟ್ 1 2 5 ಬರುತ್ತೆ. ಓಕೆ ಬಟ್ ಆದರೆ ಇಲ್ಲಿ ಬಿ ಮೈನಸ್ ಸಿಯಲ್ಲಿ ಬಿ ವ್ಯಾಲ್ಯೂ ಏನಿರುತ್ತೆ ಅದನ್ನು ಮಾತ್ರ ಬರೀಬೇಕು. ಬಿಯಲ್ಲಿ ಯಾವುದು ಉಳ್ಕೋತು ನೋಡಿ ಅದನ್ನು ಮಾತ್ರ ಬರೀಬೇಕು. ಇದು ಅರ್ಥ ಆಗುತ್ತೆ ಅನ್ಕೋತೀನಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಡಿಫ್ರೆನ್ಸ್ ಆಫ್ ಸೆಟ್ಸ್ ಅಂದರೆ ಡಿಫ್ರೆನ್ಸ್ ಏನಿರುತ್ತೆ ಇಬ್ಬರಿಗೆ ಉಲ್ಟಾ ಮಾಡಿದ್ರೆ ಯಾವಾಗಲೂ ಈಕ್ವಲ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಈಗ ನೋಡಿ ಫಸ್ಟ್ ಎ ವ್ಯಾಲ್ಯೂ ತೊಗೊಂಡಿದ್ರೆ ಇಲ್ಲಿ ಬಿ ವ್ಯಾಲ್ಯೂ ತೊಗೊಂಡಿದ್ರೆ ಈಗ ಎ ಮೈನಸ್ ಬಿ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡ್ತೀರಾ. ಕ್ಯಾನ್ಸಲ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾನ್ಸಲ್ ಮಾಡ್ತೀರಾ. ಈಗ ಉಳಿದಿದ್ದು ಮೊದಲ ಸೆಟ್ಟಲ್ಲಿ ಯಾವ್ದು ಇರುತ್ತೆ ನೋಡಿ ಅವು ಮಾತ್ರ ಬರೀಬೇಕು. 1 2 ಓಕೆ ಅದಕ್ಕೆ ನಾನು ಮೊದಲಿಗೆ ಅದನ್ನು ಹೇಳಿ ಇದನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ನೀವು ಕನ್ಫ್ಯೂಸ್ ಆಗ್ಬಿಡು ನೋಡಿ. ಇದನ್ನೇ ಬರೀಬೇಕು ಮೊದಲನೇ ಸೆಟ್ಟಲ್ಲಿ. ಬಿ ಮೈನಸ್ ಸಿಯಲ್ಲಿ ಬಿಯಲ್ಲಿ ಯಾವುದು ಉಳಿದಿರುತ್ತೆ 5 ಮಾತ್ರ ಉಳಿಯುತ್ತೆ, 5ನೇ ಬರೀಬೇಕು. ಓಕೆ ಅದನ್ನೇ ಡಿಫ್ರೆನ್ಸ್ ಆಫ್ ಸೆಟ್ಸ್ನ ಒಂದು ಸ್ಪೆಷಾಲಿಟಿ. ಓಕೆ ಇವಾಗ ಡೆಫಿನೇಷನ್ ಅರ್ಥ ಆಗುತ್ತೆ ನಿಮಗೆ. ಎ ಆ್ಯಂಡ್ ಬಿ ಇದೆ. ಓಕೆ ಎರಡು ಎಲಿಮೆಂಟ್ ಇದ್ದಾವೆ. ಎ ಮತ್ತು ಬಿಗೆ ಸಂಬಂಧ ಬರೋದಿಲ್ಲ, ಯಾಕಂದರೆ ಎ ವ್ಯಾಲ್ಯೂ ಮಾತ್ರ ಬರೀತೀರ, ಕ್ಯಾನ್ಸಲ್ ಮಾಡ್ತೀರ, ಉಳಿದ ವ್ಯಾಲ್ಯೂಗಳು ಬಿದಂದು ವ್ಯಾಲ್ಯೂಗಳೇ ಬರೋದಿಲ್ಲ. ಅದನ್ನು ಡಿಫ್ರೆನ್ಸ್ ಆಫ್ ಸೆಟ್ಸ್ ಅಂತ ಕರಿತೀವಿ. ಪ್ರಾಪರ್ಟೀಸ್ ಆಫ್ ಸೆಟ್ಸ್ ಅಂದರೆ ನೋಡಿ ಎ ಮೈನಸ್ ಎ ಅಂದರೆ ಇಲ್ಲಿ ನಲ್ ಯಾವುದೂ ಸಂಬಂಧನೂ ಇರೋದಿಲ್ಲ, ಯಾಕಂದರೆ ಇಲ್ಲಿ 1 2 3 4 5 ಇಲ್ಲಿ 1 2 3 5 ಎರಡು ಕ್ಯಾನ್ಸಲ್ ಆಗಿ 0ನೇ ಉಳಿಯುತ್ತೆ. ಇನ್ನು ಎ ಮೈನಸ್ ನಲ್ ಅಂದರೆ ಎ ಉಳಿಯುತ್ತೆ, ಎ ಮೈನಸ್ ನಲ್. ಓಕೆ ನಲ್ ಅಂದರೆ 0 ಇರುತ್ತೆ, ಇಲ್ಲಿ ವ್ಯಾಲ್ಯೂ ಎಲ್ಲವೂ ಸಂಪೂರ್ಣವಾಗಿ ಉಳಿಯುತ್ತೆ, ಹಾಗೆ ಏನೇ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ನೋಡಿ ಎ ಮೈನಸ್ ಬಿ ಯೂನಿಯನ್ ಈಕ್ವಲ್ ಟು ಎ ಅಂತ ಇದೆ ಆನ್ಸರ್. ಓಕೆ ಈಕ್ವಲ್ ಟು ಎ ಈ ಥರ ಮಾಡಿದ್ರೂ ಕೂಡ ನಿಮಗೆ ಆನ್ಸರ್ ಬರುತ್ತೆ. ಒಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಈ ವ್ಯಾಲ್ಯೂ ತೊಗೊಂಡ್ರೆ ಬಿ ವ್ಯಾಲ್ಯೂ ತೊಗೊಂಡಿದ್ರೆ ಮತ್ತು ಎ ಮೈನಸ್ ಬಿ ಮಾಡಿದ್ರೆ 1 2 3 ಮಾತ್ರ ಬರುತ್ತೆ, ಯಾಕಂದರೆ 4 5 ಕ್ಯಾನ್ಸಲ್ ಮಾಡಿದ್ರೆ 1 2 3 ಉಳಿಯಿತು. ನೆಕ್ಸ್ಟು ಎ ಮೈನಸ್ ಬಿ ಯೂನಿಯನ್ ಎ ಇಷ್ಟು ಮಾಡಿದ್ರೆ ಇಲ್ಲಿ ಎ ಮೈನಸ್ ಬಿ ವ್ಯಾಲ್ಯೂ ಏನಿದೆ 1 2 3 ಇದೆ. ಓಕೆ ಯೂನಿಯನ್ ಎ ವ್ಯಾಲ್ಯೂನ 1 2 3 4 ಇಲ್ಲಿ 1 2 3 ಕಟ್ ಮಾಡಿದ್ರೆ ಓಕೆ ಯೂನಿಯನ್ ಇದೆ, ಹಾಗೆ ಪ್ಲಸ್ ಮಾಡ್ತೀವಿ 1 2 3 4 5 ಬರುತ್ತೆ. ಓಕೆ ನೆಕ್ಸ್ಟು ಇಲ್ಲಿ ಇಂಟರ್ಸೆಕ್ಷನ್ ಮಾಡ್ತಾರೆ. ಈ ವ್ಯಾಲ್ಯೂ ಏನು ಬರುತ್ತೆ 1 2 3 ಬಂದಿರುತ್ತೆ, ಇಂಟರ್ಸೆಕ್ಷನ್ ನಲ್ ಉಳಿಯುತ್ತೆ. ಓಕೆ ಇದ ತಕ್ಷಣ ಬರೋದು ಡಿ ಮಾರ್ಗನ್ಸ್ ಲಾ. ಓಕೆ ಇದು ಸೆಟ್ಸ್ ಚಾಪ್ಟರ್ ಕಲಿತಿದ್ದನ್ನು ಡೆಫಿನೆಟ್ಲಿ ಈ ಒಂದು ಲಾಗಳನ್ನು ನೀವು ಓದ್ಕೊಂಡಿರಲೇಬೇಕು. ಓಕೆ ಇದ್ರ ಮೇಲೆ ಕ್ವಶನ್ಸ್ಗಳು ಬರದೇ ಇರಲಿ ಅಥವಾ ಬರಲಿ ಬಟ್ ಈ ಒಂದು ಲಾಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಈ ಲಾಗಳನ್ನು ನಾನು ಇವತ್ತು ಹೇಳಿ ಇಲ್ಲಿಗೆ ಮುಗಿಸ್ತೀನಿ. ಓಕೆ ಲಾಸ್ ಆ್ಯಕ್ಚುಲಿ ಸಿಲೆಬಸ್ ಕೊನೆಯದಾಗಿರೋದೆ ಡಿಫ್ರೆನ್ಸು ಮತ್ತು ಕಾಂಪ್ಲೇಷನ್ ಅಲ್ಲಿಗೆ ಇದೆ. ಓಕೆ ಡಿ ಮಾರ್ಗನ್ಸ್ ಲಾ ಅಲ್ಲಿ ಮೊದಲನೇ ಲಾ ನೋಡ್ಬಿಡೋಣ. ಮೊದಲನೇ ಲಾ ಏನು ಹೇಳುತ್ತೆ, ಎರಡು ಸೆಟ್ಗಳಿರ್ತವೆ. ಓಕೆ ಎ ಯೂನಿಯನ್ ಬಿ ಅಂತ ತಿಳ್ಕೊಳ್ಳಿ. ಆ ಎ ಯೂನಿಯನ್ ಬಿಗೆ ನೀವು ಕಾಂಪ್ಲೇಷನ್ ಮಾಡಿದ್ರೆ ಅಂದರೆ ಈಗ ಕಂಪೈಲೇಷನ್ ಅಥವಾ ಏನಾದರೂ ಕಾಂಪ್ಲೇಷನ್ ಮಾಡಿದ್ರೆ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಓಕೆ ಎ ಕಾಂಪ್ಲೆಕ್ಸ್. ಓಕೆ ಅವಾಗ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ ಇಂಟರ್ಸೆಕ್ಷನಲ್ಲಿ ಬರುತ್ತೆ. ಯೂನಿಯನ್ ಕಾಂಪ್ಲೇಷನ್ ಮಾಡಿದ್ರೆ ಇಂಟರ್ಸೆಕ್ಷನಲ್ಲಿ ಬರುತ್ತೆ. ಓಕೆ ಇವಾಗ ನೋಡಿ ಒಂದು ಎಕ್ಸಾಂಪಲ್ ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಕಾಂಪ್ಲಿಮೆಂಟ್ ಅಂತ ಕರೀತಾರೆ, ಈ ಕಾಂಪ್ಲಿಮೆಂಟ್. ಓಕೆ ಕಾಂಪ್ಲಿಮೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದರೆ ನಾನು ಆಲ್ರೆಡಿ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಮೊದಲೇ ಕಾಂಪ್ಲಿಮೆಂಟ್ ಆ್ಯಂಡ್ ಡಿಫ್ರೆನ್ಸ್ ಆಫ್ ಸೆಟ್ಸ್. ಓಕೆ ಎರಡೂ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಮೊದಲನೇ ಲಾ ಏನು ಬರುತ್ತೆ, ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈಸ್ಕ್ವಲ್ ಟು ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್. ಓಕೆ ಸರಿ ಇನ್ನೊಂದ್ಸಲ ಹೇಳ್ತೇನೆ ನೋಡಿ. ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಮಾಡಿದ್ರೆ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಓಕೆ
ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಯು ಅನ್ನೋದೊಂದು ಸೆಟ್ ಇರುತ್ತೆ ಮೊದಲು. ಈ ಕಾಂಪ್ಲಿಮೆಂಟ್ ಕಾನ್ಸೆಪ್ಟ್ ಬಂದಾಗ ಯು ಅನ್ನೋದೊಂದು ಸಪ್ರೇಟ್ ಸೆಟ್ಗಳು ಎಲ್ಲಿ ಬರುತ್ತೆ. ಓಕೆ, ಯು ಸೆಟ್ಟಲ್ಲಿ ಎ ಮತ್ತು ಬಿ ಅಂಡರ್ ಸೆಟ್ಗಳು ಬರುತ್ತೆ, ಸಬ್ಸೆಟ್ಗಳು ಬರುತ್ತೆ. ಓಕೆ, ಮೊದಲು ಈದಲ್ಲಿ 1 ರಿಂದ 9 ತನಕ ಸಂಖ್ಯೆಗಳಿದಾವೆ. ಎಯಲ್ಲಿ 1 ರಿಂದ 4 ಇದೆ, ಇನ್ನು ಬಿ ಯಲ್ಲಿ 6 ರಿಂದ 9 ಇದೆ. ಓಕೆ, ಯೂನಿಯನ್ ಬಿ, ಎ ಯೂನಿಯನ್ ಬಿ ಮಾಡಿದ್ರೆ ಇಲ್ಲಿ 1 2 3 4 6 7 8 9 ಇದೆ. ಓಕೆ, ಯೂನಿಯನ್ ಅಂದರೆ ಎರಡು ಕೂಡಿಸಿ ಸೇರಿಸ್ತೀರ. ನೆಕ್ಸ್ಟು ಅದನ್ನು ಕಾಂಪ್ಲಿಮೆಂಟ್ ಮಾಡ್ತೀರ. ಕಾಂಪ್ಲಿಮೆಂಟ್ ಯಾರ ಜೊತೆಗೆ ಮಾಡ್ತೀರ? ಯು ಮೈನಸ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಎಲ್ಲಿ ಬಂದಿರುತ್ತೆ ನೋಡಿ, ಯು ಅಲ್ಲಿ ಮೈನಸ್ ಮಾಡ್ತಾರೆ. ಯು ಎಲ್ಲಿ ಏನಿದೆ 1 to 9 ಇದೆ. ಓಕೆ, ಇದನ್ನು ಮಾಡಿದಾಗ ನಿಮಗೆ ಮತ್ತೆ ಆನ್ಸರ್ ಏನು ಬರುತ್ತೆ? 5 ಒಂದು ಇರೋದಿಲ್ಲ, 5 ಮಾತ್ರ ಬರುತ್ತೆ. ಓಕೆ, ವ್ಯಾಲ್ಯೂ ಬರುತ್ತೆ ನೋಡಿ. ನೆಕ್ಸ್ಟು ಮೈನಸ್ ಮಾಡ್ತೀರ, 5 ಬರುತ್ತೆ. ನೆಕ್ಸ್ಟು ಎ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಸಿ. ಇಲ್ಲಿ 1 to 9 ಮಾಡೋದು, 1 2 3 4 ಮಾಡೋದು, 5 6 7 8 ಬರುತ್ತೆ. ಓಕೆ, ಇವೆಲ್ಲ ಡಿಲೀಟ್ ಮಾಡಿದ್ರೆ 5 6 7 8 9 ಉಳಿಯುತ್ತೆ. ನೆಕ್ಸ್ಟು ಬಿ ಕಾಂಪ್ಲಿಮೆಂಟ್ ಬರುತ್ತೆ, ಯು ಮೈನಸ್ ಬಿ ಬರುತ್ತೆ. ಓಕೆ, ಇಲ್ಲಿ 1 ರಿಂದ 9 ಮೈನಸ್ 6 ರಿಂದ 7 ಅಂದರೆ ಇದು ತೆಗೆದ್ರೆ 1 ರಿಂದ 5 ಉಳಿಯುತ್ತೆ. ಅವಾಗ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂದರೆ 5 6 7 8 9 1 2 3 4 5. ಇವರಲ್ಲಿ ಕಾಮನ್ ಏನಿದೆ ತೆಗೆದುಕೊಳ್ಳಿ. ಕಾಮನ್ 5 ಮಾತ್ರ ಇದೆ. ಓಕೆ, 5ಅನ್ನು ಬರ್ಕೊಂಬಿಡಿ. ಆವಾಗ ಆನ್ಸರು ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಆನ್ಸರ್ ಈಕ್ವಲ್ ಆಗುತ್ತೆ. ಡಿ ಮಾರ್ಗನ್ಸ್ ಫಸ್ಟ್ ಲಾ ಅದನ್ನೇ ಹೇಳುತ್ತೆ. ಸೆಕೆಂಡ್ ಲಾ ಏನು ಹೇಳುತ್ತೆ? ಉಲ್ಟಾ. ಈಗ ಅವಾಗ ಯೂನಿಯನ್ ಇದ್ದರೆ ಇಂಟರ್ಸೆಕ್ಷನ್ ಆಯಿತು. ಈಗ ಇಂಟರ್ಸೆಕ್ಷನಿಂದ ಯೂನಿಯನ್ ಮಾಡ್ತಾರೆ. ಇವೆರಡು ಲಾಗಳು ಇಂಪಾರ್ಟೆಂಟ್ ಸೆಟ್ಸಲ್ಲಿ. ಓಕೆ, ಈ ಒಂದು ಎಕ್ಸಾಂಪಲನ್ನು ನೀವೇ ಮಾಡಿ. ಓಕೆ, ನಿಮಗೆ ಕನ್ಫ್ಯೂಸ್ ಆದರೆ ಅಥವಾ ಏನೋ ಡೌಟ್ಸ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ, ನಾನು ಮತ್ತೆ ಒಂದು ಲಾನ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ ಬೇಕಂದರೆ. ಓಕೆ, ನಾನು ಹೇಳಿದ್ದೇನೆ ಏನಂದರೆ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಆದರೆ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಬರುತ್ತೆ. ಸಪೋಸ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಬಂದರೆ ಎ ಯೂನಿಯನ್ ಬಿ ಇವೆಲ್ಲ ಕಾಂಪ್ಲಿಮೆಂಟ್ ಬರುತ್ತೆ. ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಓಕೆ, ಇಲ್ಲಿಗೆ ಡಿ ಮಾರ್ಗನ್ಸ್ ಲಾ ಎರಡು ಲಾಗಳನ್ನು ಡಿಸ್ಕಸ್ ಮಾಡಿದ್ರಾಯಿತು. ಇವಾಗ ಡಿ ಮಾರ್ಗನ್ಸ್ ಲಾ ಡಿಫರೆನ್ಸ್ ಆಫ್ ಸೆಟ್ಸ್. ಓಕೆ, ಡಿಫರೆನ್ಸ್ ಆಫ್ ಸೆಟ್ಸ್ ಬಗ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಓಕೆ, ಫಸ್ಟ್ ಲಾ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಲಾ ಕಂಪ್ಲೀಟ್ ಆಯಿತು. ಈಗ ಡಿಫರೆನ್ಸ್ ಆನ್ ಸೆಟ್ಸ್ ಒಂದು ನೋಡ್ಕೊಂಬರೋಣ. ಇಲ್ಲಿ ಏನಂದರೆ 3 ಸೆಟ್ ಇದ್ದಾಗ ಬರುವಂಥದ್ದು ಬಿ ನಾನ್ ಸಿ ಅಂದರೆ ಇಲ್ಲಿ ನೆಕ್ಸ್ಟ್ ಬರೋದು ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಎ ಮೈನಸ್ ಸಿ. ಈ ರೀತಿ ಒಂದು ಈಕ್ವೇಷನ್ ಬರುತ್ತೆ, ಫಾರ್ಮುಲಾ. ಓಕೆ, ಇವೆಲ್ಲ ನೀವು ನೆನಪಿಟ್ಕೋಬೇಕು. ಎ ಮೈನಸ್ ಬಿ ಯೂನಿಯನ್ ಸಿ. ಓಕೆ, ಈ ಒಂದು ಚಾಪ್ಟರ್ಗಳು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತವೆ. ಬಟ್ ಆದರೆ ಯಾರು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ, ಎಲ್ಲರೂ ಸೈನ್ಸಲ್ಲಿ ಇರೋರಿಗೆ ಕ್ವಾಲಿಫಿಕೇಷನ್ ಇರೋದ್ರಿಂದ ನಿಮಗೆ ಬೇಸಿಕ್ ಹೇಳೋ ನೆಸೆಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಸೈನ್ಸ್ ಮಾಡಿ ಬಂದಿದ್ದೀರ ಅಂದರೆ ಡೆಫಿನೆಟ್ಲಿ ಇವ ಎಲ್ಲ ನಿಮಗೆ ನೆನಪಿರುತ್ತೆ. ರಿವಿಷನ್ ಮಾಡಿ ಲಾಸ್ಟ್ ಟೈಮ್ ನೀವು. ಓಕೆ, ರಿವಿಷನ್ ಮಾಡಿದ್ರೆ ಮತ್ತೆ ನಿಮ್ಗೆ ನೆನಪಿರುತ್ತೆ. ಸೆಟ್ ಎ ಅಂದರೆ 1 ರಿಂದ 9, ಸೆಟ್ ಬಿ ಅಂದರೆ 1 ರಿಂದ 4, ಸೆಟ್ ಸಿ ಅಂದರೆ 6 ರಿಂದ 7 8 9. ಓಕೆ, ಎ ಬಿ ಸಿ ನಿಮ್ಗೆ ಗೊತ್ತಿದೆ. ಈ ಮೆಥಡ್ನ ಫಾಲೋ ಮಾಡಿ. ಓಕೆ, ನಿಮಗೆ ಡಿಫರೆನ್ಸ್ ಆಫ್ ಸೆಟ್ಸ್ ಕೂಡ ಬರುತ್ತೆ. ಓಕೆ, ನೀವು ಸಪೋಸ್ ಬರೋದಿಲ್ಲ ಅಂದರೆ ಹೇಳಿ, ನಾನು ಸಪ್ರೇಟ್ ಒಂದು ನೋಟ್ಸ್ ಮಾಡಿ ಬುಕ್ಕಲ್ಲಿ ಬರೀತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಗಳು ಬಹಳ ಇದ್ದಾವೆ. ಓಕೆ, ಒಂದು ಸಲ ಟ್ರೈ ಮಾಡಿ ನೋಡಿರಿ. ಓಕೆ, ನೆಕ್ಸ್ಟು ಇಲ್ಲಿಗೆ ಒಂದು ಕಾನ್ಸೆಪ್ಟನ್ನ ಹೇಳ್ತೇನೆ. ಅಂದರೆ ಟೋಟಲ್ ಎಷ್ಟು ಒಂದು 3 ಪಾಯಿಂಟನ್ನು ಮುಗಿದೆ. ಓಕೆ, ಸಿಲೆಬಸ್ ನೋಡಿ ಹೇಳ್ತೇನೆ. ಓಕೆ, ಇಲ್ಲಿ ನೋಡಿ ರಿಪ್ರೆಸೆಂಟೇಷನ್ ಮುಗೀತು, ಟೈಪ್ಸ್ ಆಫ್ ಸೆಟ್ಸ್ ಮುಗೀತು. ನೆಕ್ಸ್ಟ್ ಬರೋದು ಡೆಫಿನೇಷನು, ಯೂನಿಯನು, ಇಂಟರ್ಸೆಕ್ಷನು, ಕಾಂಪ್ಲಿಮೆಂಟು, ಡಿಫ್ರೆನ್ಸನು. ಓಕೆ, ಇವರು ಡೆಫಿನೇಷನ್ ಜೊತೆಗೆ ಒಂದಿಷ್ಟು ಪ್ರಾಬ್ಲಮ್ಸು ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ನಿಮಗೆ ಇಲ್ಲಿನೂ ಸ್ವಲ್ಪ ಕವರ್ ಆಗುತ್ತೆ. ಓಕೆ, ಯಾಕಂದರೆ ಇಲ್ಲಿ ನಾನು ಎಕ್ಸಾಂಪಲ್ಸ್ ಆಲ್ರೆಡಿ ಹೇಳಿಬಿಟ್ಟಿದ್ದೆ ನೋಡಿ, ಹಾಗಾಗಿ ಇಲ್ಲಿ ಬರುತ್ತೆ. ಬಟ್ ಈ ವೆನ್ ಡೈಗ್ರಾಮ್ಸು, ಆಪರೇಷನ್ ಸೆಟ್ಸ್ ಇವೆರಡು ಹೇಳಬೇಕು. ನೆಕ್ಸ್ಟ್ ಪ್ರಾಪರ್ಟೀಸು, ಡಿ ಮಾರ್ಗನ್ಸ್ ಲಾ. ಓಕೆ, ಡಿ ಮಾರ್ಗನ್ಸ್ ಲಾ ಎರಡೂ ಹೇಳಿಬಿಟ್ಟಿದ್ದೇನೆ. ಓಕೆ, ದ ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ಸ್. ಓಕೆ, ಇನ್ನು ಎಷ್ಟು ಅಂದರೆ ಹಾರ್ಡ್ಲಿ ಒಂದು 3 to 4 ಕಾನ್ಸೆಪ್ಟ್ಗಳು ಉಳಿದಿದೆ ಸೆಟ್ ಥಿಯರಿಯಲ್ಲಿ. ಮುಗಿದ ತಕ್ಷಣ ಸೀರಿಯಲ್ ವೈಸ್ ಹೋಗಿಬಿಡ್ತೀನಿ. ಓಕೆ, ಟೋಟಲ್ ಎಷ್ಟಿದ್ದಾವೆ ಇಲ್ಲಿ 7 ಚಾಪ್ಟ್ರು.
ಇಲ್ಲಿ ನೆಕ್ಸ್ಟ್ ನೋಡೋಣ. ಮೊದಲನೇದರಲ್ಲಿ ಪಾಠಲ್ಲಿ ಎಷ್ಟಿದಾವೆ? 7 ಚಾಪ್ಟರ್. ಓಕೆ, ಸಿಂಪಲ್ ಮ್ಯಾಥಮೆಟಿಕ್ಸ್. ಇನ್ನು ಅಲ್ಜೆಬ್ರಾದಲ್ಲಿ ಇವು ಕೂಡ 7 ಚಾಪ್ಟರ್, 14 ಚಾಪ್ಟರ್. ಜಾಮೆಟ್ರಿಯಲ್ಲಿ ಇಲ್ಲಿ ಕೂಡ ಎಷ್ಟಿದ್ದಾವೆ? 12 ಚಾಪ್ಟರ್, ಅಂದರೆ 14 ಟೋಟಲ್ 26 ಚಾಪ್ಟರ್. 14 ಅಂದರೆ 26 ಚಾಪ್ಟರ್. ಅದರ ಜೊತೆಗೆ ಈ ಥಿಯರಮ್ಸ್ಗಳಿದ್ದಾವೆ. ಓಕೆ, ಒಂದು ಹೆಚ್ಚು ಕಮ್ಮಿ ಒಂದು 30 ಚಾಪ್ಟರ್ ಅಂತ ಇಟ್ಕೊಳ್ಳಿ. ಓಕೆ, ಒಂದು 30 ಚಾಪ್ಟರ್ಗಳಿದ್ದಾವೆ. ಸುಮಾರು ಒಂದು 60ರಿಂದ 70 ಕ್ಲಾಸು, ಇನ್ನೂ ಜಾಸ್ತಿನೇ ಬೇಕಾಗುತ್ತೆ. ಇಷ್ಟು ಕ್ಲಾಸಲ್ಲಿ ಎಲ್ಲ ಈ ಸ್ಟ್ಯಾಟಿಸ್ಟಿಕ್ಸ್ ಅದೆಲ್ಲ ಇದೆ ನೋಡಿ, ಸುಮಾರು 4-5 ಕ್ಲಾಸ್ ಬೇಕು. ಅಲ್ಲೆಲ್ಲ ಒಂದು ಕ್ಲಾಸಲ್ಲಿ ನಿಮಗೆ ಏನೂ ಹೇಳೋಕ್ಕಾಗೋದಿಲ್ಲ. ಬೇಕಾದ್ರೆ ನೋಡು ನೀವು ಒಂದು ಸಿಲೆಬಸ್ನ ಈ ಗಿಮೆಟ್ರಿ ಎಲ್ಲ ಒಂದೇ ಕ್ಲಾಸಲ್ಲಿ ಏನೂ ಮಾಡೋಕ್ಕಾಗಲ್ಲ ನಿಮಗೆ. ಹಾರ್ಡ್ಲಿ ಮಿನಿಮಮ್ ಅಂದರೆ 1 hour 2 hour ಕ್ಲಾಸಸ್ಗಳು ಕಂಟಿನ್ಯೂ ಇರುತ್ತೆ. ನಿಮಗೆ ಇಷ್ಟ ಆದರೆ ಹೇಳ್ರಿ, ಯಾಕಂದರೆ ನಾವು ಏನಾದರೂ ಇಂಪ್ರೂವೈಸೇಷನ್ ಮಾಡ್ಕೋಬೇಕಂದ್ರೆ ಹೇಳಿ ನಾವು ಮಾಡ್ಕೋತೀವಿ. ಓಕೆ, ಯಾಕಂದರೆ ನಮಗೆ ಸಿಲೆಬಸ್ ಮುಗಿಸ್ಕೊಡೋದಕ್ಕಿಂತ ಜನರಿಗೆ ನಾವು ಜಾಸ್ತಿ ರೀಚ್ ಆಗೋದಕ್ಕಿಂತ ನಾವು ಹೇಳಿರೋ ಪಾಠ ತಿಳಿಬೇಕು. ನಾವು ಹೇಳಿದ್ದೇ ತಿಳಿದಿಲ್ಲ ಅಂದರೆ ನಾವು ಎಷ್ಟು ಹೇಳಿದ್ರೂ ವೇಸ್ಟ್ ಆಗುತ್ತೆ ಅದಕ್ಕೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹತ್ರ ಏನೋ ಹೆಚ್ಚಿಗೆ ನೋಟ್ಸ್ ಇದ್ದರೆ ದಯವಿಟ್ಟು ಕಳಿಸಿ, ಯಾಕಂದರೆ ಜಾಸ್ತಿ ಎಕ್ಸಾಂಪಲ್ ಕೊಟ್ಟು ನಮಗೆ ಸಹಾಯ ಆಗುತ್ತೆ. ಓಕೆ, ಥ್ಯಾಂಕ್ ಯು.